ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಮೋಸ್ತು ನಮೋಸ್ತು ದ್ವಾದಶಂ ನಮೋಸ್ತು ಆಚರ್ಷ ನಮೋಸ್ತು ಗುರುವೇ ನಮೋಸ್ತು ನಮೋಸ್ತು ನಮೋಸ್ತು. ಸದ್ಧರ್ಮ ಬಂಧುಗಳೇ, ದಿನನಿತ್ಯ ಬೆಳಗ್ಗೆ 22 ಪ್ರಕಾರದ ಪರಿಷೆಗಳ ಬಗ್ಗೆ ಆಚಾರ್ಯ ವಟ್ಟಕೇರ್ ಸ್ವಾಮಿಗಳು ಹೇಳಿಕೊಟ್ಟಿರುವಂಥ ಮುನಿಗಳ ಈ ಪರಿಷೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಶೀತ ಪರಿಷೆ ನಿನ್ನಿಂದ ಪ್ರಾರಂಭ ಆಗಿದೆ. ಆ ಶೀತ ಪರಿಷೆಯ ಬಗ್ಗೆ ನಿನ್ನೆ ಚರ್ಚೆ ಮಾಡ್ತಾ ಇರುವಾಗ ಕೊನೆಯದಾಗಿ ಅಷ್ಟಪಾಹುಡ ನಾಮಕ ಆಚಾರ್ಯ ಕುಂದ ಭಗವಾನರು ಹೇಳಿರುವಂಥ ಅಷ್ಟಪಾಹುಡ ಗ್ರಂಥದಲ್ಲಿ 108ನೇ ನಂಬರ ಸೂತ್ರವನ್ನು ಇವತ್ತು ತಗೊಂಡು ಮುಂದೆ ಚರ್ಚೆ ಮಾಡೋದಿದೆ. ನಿನ್ನೆ ದಿವಸ ಕೊನೆಯದಾಗಿ कर्म से संबंध छूट जाएगा उसी दिन देह से संबंध अपने आप ही छूट जाएगा ಅನ್ನುವಂಥ ಮಾತು ಹೇಳಿದ್ರು. ನಿನ್ನೆ ಕೊನೆಯದಾಗಿ ಏನು ಹೇಳಿದ್ರು ಅಂತಂದರೆ, ಕರ್ಮಗಳಿಂದ ಸಂಬಂಧ, ಕರ್ಮಗಳ ಸಂಬಂಧ ಏನಿದೆ ಆ ಸಂಬಂಧದಿಂದ ನಾವು ದೂರ ಆಗಿಬಿಟ್ಟಿವಿ ಅಂತಂದರೆ ಉಸಿ ದಿನ ಅದೇ ದಿನ ಈ ದೇಹದ ಶರೀರದ ಸಂಬಂಧ ಕೂಡ ಆಟೋಮೆಟಿಕ ಏನಾಗುತ್ತೆ, ಬಿಟ್ಟು ಹೋಗ್ಬಿಡುತ್ತೆ. ಕ್ಯೋಂಕಿ ಕರ್ಮ और ಕಾಯ का ಅನಾದಿ से रिश्ता चला आ रहा है. ಕರ್ಮ ಮತ್ತು ಕಾಯ, ಕರ್ಮ ಮತ್ತು ಶರೀರದ ಸಂಬಂಧ ಏನಿದೆ ಅಂತಂದರೆ ಅನಾದಿ ಕಾಲದಿಂದ ನಡ್ಕೊಂತ ಬರ್ತಾ ಇದೆ. कर्म और काया से छुटकारा पाने के लिए भेद विज्ञान की आवश्यकता है. ಮತ್ತು ಕರ್ಮ ಮತ್ತು ಶರೀರದ ಕರ್ಮ ಮತ್ತು ಶರೀರ ಸಂಬಂಧ ಏನಿದೆ ಈ ಸಂಬಂಧದಿಂದ ನೀವು ಬಿಡುಗಡೆ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ಭೇದ ವಿಜ್ಞಾನದ ಬಹಳ ಅತ್ಯವಶ್ಯಕತೆ ಇದೆ. ಶರೀರ ಪೃಥಕ್ ಹೇ ಆತ್ಮ ಪೃಥಕ್ ಹೇ, ಶರೀರ ಬೇರೆ ಇದೆ ಆತ್ಮ ಬೇರೆ ಇದೆ ಅನ್ನುವಂಥ ಭೇದ ವಿಜ್ಞಾನ. ಯಹ ಭಾವ ಹಿ ಹಮೇ ಕರ್ಮ ಸೆ ಮುಕ್ತ ಕರ್ ಸಕ್ತಾ ಹೇ. ಈ ಭಾವ ನಮಗೇನು ಮಾಡ್ಬೋದು, ಕರ್ಮದಿಂದ ಮುಕ್ತಿ ಮಾಡಿಸಬಹುದು. ಅನ್ಯ ಕೊಯ್ ದೂಸರಾ ಭಾವ ನಹಿ, ಅನ್ಯ ಬೇರೆ ಯಾವುದೇ ಭಾವದಿಂದ ನಾವು ಮುಕ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಇಲ್ಲಿ ಕೊನೆಯದಾಗಿ ನಿನ್ನೆ ಹೇಳಿದರು. ಇವತ್ತಿನ ದಿವಸ ಅಷ್ಟಪಾಹುಡದಲ್ಲಿ ಆಚಾರ್ಯ ಕುಂದ ಭಗವಂತರು 108ನೇ ನಂಬರ್ ಸೂತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ದಿಕ್ಕಾ ಕಾಲ ಇಯಂ ವಾ ಆವಹಿಂ ಅವಿಯಾರಂ ದಂಸನ ವಿಶುದ್ಧೋ ಉತ್ತಮ ಬಹಿ ನಿಮಿತ್ತಂ ಅಸಾರ ಸಂಸಾರ ಮುನಿ ಊನ. ಇಲ್ಲಿ ಆಚಾರ್ಯ ಕುಂದ ಭಗವಂತರು ಏನು ಹೇಳ್ತಾರೆ ಅಂತಂದರೆ, ಹೇ ವಿಚಾರವಾನ್ ಸಾಧೋ, ಹೇ ವಿಚಾರವಾನ್ ಸಾಧೋ, तो उत्तम रत्नत्रय की प्राप्ति के निमित्त असार और सार को जानकर सम्यक दर्शन से विशुद्ध होता हुआ दीक्षा आदि के समय होने वाले भाव का भाव से स्मरण कर. ಏನು ಹೇಳಿದ್ರೆ ಇಲ್ಲಿ ಬಹಳ ಸುಂದರವಾಗಿ ಮಾತು ಹೇಳ್ತಿದ್ದಾರೆ ಆಚಾರ್ಯ ಭಗವಂತರು. ಯಾವಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪರಿಣಾಮಗಳಲ್ಲಿ ಸಾಧು ಆದ ನಂತರ ಪರಿಣಾಮ ಕೆಡುವಂಥ ಸಂದರ್ಭಗಳು ಬರ್ತಿರ್ತಾವ, ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕಂತ ಆಚಾರ್ಯ ಕುಂದ ಭಗವಂತರು ಹೇಳ್ತಾ ಇದ್ದಾರೆ ಸಾಧುಗಳಿಗೆ, ನೀನು ಉತ್ತಮ ರತ್ನತ್ರಯದ ಪ್ರಾಪ್ತಿಯ ನಿಮಿತ್ತ, ಉತ್ತಮ ರತ್ನತ್ರಯದ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೋಸ್ಕರ ಆ ನಿಮಿತ್ತ ಇರುವಂತ ಅಸಾರ ಮತ್ತು ಸಾರವನ್ನು ತಿಳಿದುಕೊಂಡು, ಸಾರ ಮತ್ತು ಅಸಾರವನ್ನು ತಿಳಿದುಕೊಂಡು ವಿಶುದ್ಧ ಹೋತಾ ಹುವ, ವಿಶುದ್ಧನಾಗಿ ದೀಕ್ಷಾ ಆದಿಕೆ ಸಮಯ, ದೀಕ್ಷಾ ತಗೊಳ್ಳುವಂತಹ ಸಮಯದಲ್ಲಿ ನಿಮ್ಮ ಭಾವ ಯಾವ ರೀತಿ ಇದ್ವೋ ಆ ಭಾವವನ್ನು ಇವತ್ತಿನ ಭಾವದ ಜೊತೆಗೆ ಏನು ಮಾಡ್ಕೊಳ್ಳಿ, ಸಂಬಂಧ ಇಟ್ಕೊಳ್ಳಿ, ಆ ಭಾವವನ್ನು ಸ್ಮರಿಸ್ಕೊಳ್ಳಿ. ದೀಕ್ಷಾ ತಗೊಳ್ಳೋ ಸಂದರ್ಭದಲ್ಲಿ ನಿಮ್ಮ ಭಾವನೆಗಳು ಯಾವ ರೀತಿ ಇದ್ದು, ನಿಮ್ಮ ಪರಿಣಾಮ ಯಾವ ರೀತಿ ಇದ್ವು, ಆ ಪರಿಣಾಮಗಳನ್ನ ಈಗ ಮತ್ತೆ ಏನು ಮಾಡ್ಕೊಳ್ಳಿ, ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಕೊಳ್ಳಿ ಅನ್ನುವಂಥ ಮಾತಿಲ್ಲಿ ಹೇಳ್ತಾ ಇದ್ದಾರೆ. दीक्षा लेते समय आत्मा के परिणामों में ಬಹುತ್ ನಿರ್ಮಲತಾ ಥಿ. ದೀಕ್ಷಾ ತಗೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಆತ್ಮದ ಪರಿಣಾಮಗಳು ಯಾವ ರೀತಿ ಇದ್ದವು ಅಂತಂದ್ರೆ ಬಹಳಷ್ಟು ನಿರ್ಮಲತೆ ಎಂದು. ಬಹುತ್ ಆತ್ಮಕ್ಕೆ ಪರಿಣಾಮ ವಿಶುದ್ಧತೆ, ಮತ್ತು ಅವಾಗ ಬಹಳಷ್ಟು ಪ್ರಕಾರದಲ್ಲಿ ನಿಮ್ಮ ಆತ್ಮ ಪರಿಣಾಮಗಳೇನಿದ್ವು, ವಿಶುದ್ಧವಾಗಿದ್ವು.
ವಿಶುದ್ಧ ಪರಿಣಾಮ ಪೂರ್ವಕ ಸಂಯಮ ಕೋ ಗ್ರಹಣ ಕಿಯಾತ. ವಿಶುದ್ಧ ಪರಿಣಾಮ ಪೂರ್ವಕ ನೀವೇನ್ ಮಾಡಿದ್ರಿ ಅವಾಗ? ಸಂಯಮವನ್ನು ಧಾರಣೆ ಮಾಡಿಕೊಂಡಿದ್ರಿ. ಓಯ್, ಹಂಗೆ ಬಿಸಾಡಬಾರ್ದು ಕೈಲಿಂದ. ಕೈಯಿಂದ ಕೆಳಗಡೆ ಬಿಸಾಡಿದ್ರೆ ನೋಡ್ರಿ, ಹಂಗೆ ಬಿಸಾಡಂಗಿಲ್ಲ. ಅದರಲ್ಲಿ ಏನು ಬರ್ದಿರ್ತೀರಾ? ಪಾರ್ಶ್ವನಾಥ್ ಭಗವಾನ್ ಕಿ ಜಯ ಹೋ ಹೇಳ್ರಿ. ಏನು ಬರ್ದಿರ್ತೀರಾ ಅದರಲ್ಲಿ? ಏನು ಬರ್ದಿರ್ತೀರಾ? ಹೌದಲ್ಲ, ಜಿನವಾನಿ ಮಾತುಗಳಿರ್ತಾವಲ್ಲ, ಜಿನವಾನಿ ಮಾತಿರ್ತಾವಲ್ಲ. ನಮ್ಮ ಜಿನವಾನಿ ಶಾಸ್ತ್ರ ಕೆಳಗಡೆ ಬಿಸಾಡಿದ್ದ ಪಾಪ ಬರಲ್ವಾ? ತೊಡೆ ಮೇಲೆ ಇಟ್ಕೊಳ್ಬಾರ್ದು, ಕೆಳಗಡೆ ಬಿಸಾಡಬಾರ್ದು, ಪ್ಯಾಂಟ್ ಜೇಬಲ್ಲೇ ಹಾಕೊಳ್ಬಾರ್ದು. ಬಹಳ ದೋಷ ಇದೆ ಅದಕ್ಕೆಲ್ಲ. ಹಂಗೆಲ್ಲ ಮಾಡಬಾರ್ದು. विशुद्ध परिणाम पूर्वक संयम को ग्रहण किया था तो विशुद्ध परिणाम पूर्वक ही संयम का पालन करना चाहिए. ವಿಶುದ್ಧ ಪರಿಣಾಮ ಪೂರ್ವಕ ನೀವು ಸಂಯಮವನ್ನು ಧಾರಣೆ ಮಾಡಿಕೊಂಡಿದ್ರೆ ಅವಾಗ ಅದೇ ಪ್ರಕಾರ ಅದೇ ಪರಿಣಾಮದಿಂದ ನೀವು ಸಂಯಮದ ಪಾಲನ ಮಾಡಬೇಕು. ಜಿಸ್ಸೆ ಆತ್ಮ ಧರ್ಮ ಕಿ ಸಿದ್ಧಿ ಹೋ ಸಕೆ. ಅದರಿಂದ ಏನಾಗಬಹುದು? ಆತ್ಮ ಧರ್ಮದ ಸಿದ್ಧಿ ನಿಮಗೆ ಆಗುತ್ತದೆ. ಸಮಸ್ತ ಪ್ರಕಾರ ಕೆ ಕರ್ಮೋ ಕೋ ಹಮ್ ಕ್ಷಯ ಕರ್ನೆ ಮೇ ಸಮರ್ಥ ಹೋ ಸಕೆ. ಸಮಸ್ತ ಪ್ರಕಾರ ಕರ್ಮಗಳನ್ನ ಕ್ಷಯ ಮಾಡಿಕೊಳ್ಳುವಂತ ಸಾಮರ್ಥ್ಯ ನಿಮಗೆ ಏನಾಗಲಿ ಅವಾಗ ಪ್ರಾಪ್ತಿ ಆಗಲಿ. ನಿಶ್ಚಯ ಧರ್ಮ ಸೇ ಹಿ ನಿಶ್ಚಿತ ಕರ್ಮ ಕ್ಷಯ ಕೋ ಪ್ರಾಪ್ತ ಹೋತೆ ಹೇ. ನಿಶ್ಚಯ ಧರ್ಮದ ಪ್ರಾಪ್ತಿ. ನಾವು ಧರ್ಮ 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 ಅಂತ ಬಹಳಷ್ಟು ಪಾಲನೆ ಮಾಡ್ತಾ ಇದ್ದೀವಿ. ವ್ಯವಹಾರ ಧರ್ಮ, ನಿಶ್ಚಯ ಧರ್ಮ ಅಂತ ಎರಡು ಪ್ರಕಾರ ಬರ್ತಾವ. ನಾವು ನಿಶ್ಚಯ ಧರ್ಮದ ತನಕ ನಾವು ಹೋಗೇ ಇಲ್ಲ. ನಾವು ಬರೇ ವ್ಯವಹಾರ ಧರ್ಮದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಯಾವ್ಯಾವ ಧರ್ಮದ ಪಾಲನೆ ಮಾಡ್ತೀವಿ ನಾವೆಲ್ಲರೂ? ದಶಲಕ್ಷಣ ಧರ್ಮ, ರತ್ನತ್ರಯ ಧರ್ಮ, ಮತ್ತಾವುದು? ಅಹಿಂಸಾ ಪರಮೋ ಧರ್ಮ, ಜೀವದಯಾ ಧರ್ಮ. ಇವು ಅನೇಕ ಆದಿ ನಮ್ಮ ಷಟಕ್ರಿಯೆ ಪಾಲನೆ ಮಾಡೋದು ಧರ್ಮ. ಇವೆಲ್ಲ ಧರ್ಮ 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 ಅಂತ ಅನ್ಕೊಂಡು ಕೂತಿದ್ದೀವಿ. ಇವೆಲ್ಲ ಯಾವ ಧರ್ಮ ಇದಾವ? ವ್ಯವಹಾರ ಧರ್ಮ ಇದಾವೆ. ಇವೆಲ್ಲ ಯಾವ ಧರ್ಮ ಇದಾವ? ವ್ಯವಹಾರ ಧರ್ಮ ಇದಾವ. ನಿಶ್ಚಯ ಧರ್ಮ ಅಂದ್ರೆ ಏನ? ನಿಶ್ಚಯ ಧರ್ಮ ಎದಕ್ಕಂತಾರ? ನಿಶ್ಚಯ ಧರ್ಮದ ಪಾಲನೆ ಯಾಕೆ ಮಾಡ್ಬೇಕ? ಏನು ಕಾರಣದಿಂದ ನಿಶ್ಚಯ ಧರ್ಮದ ಪಾಲನೆ ಮಾಡ್ಬೇಕ? ನಿಶ್ಚಯ ಧರ್ಮ ಅಂತಂದ್ರೆ ನಿಶ್ಚಯ ಧರ್ಮ ಸೇ ಹಿ ನಿಶ್ಚಿತ ಕರ್ಮ. ನಿಶ್ಚಯ ಧರ್ಮದ ಪಾಲನೆ ಮಾಡಿದ್ರೆ ನಿಶ್ಚಿತ ನಿಮ್ಮ ಕರ್ಮಗಳೇನಾಗ್ತಾವ? ಕ್ಷಯಕೋ ಪ್ರಾಪ್ತ ಹೋತೆ ಹೇ. ಕ್ಷಯ ಪ್ರಾಪ್ತಿ ಆಗ್ತಾವ. ನೀವಿಲ್ಲಿ ವ್ಯವಹಾರ ಧರ್ಮ ಮಾಡ್ತಾ ಇರೋ ಒಳಗ ಮತ್ತೆ ಕರ್ಮ ಕಟ್ಕೊಳ್ತಾ ಇದ್ರಿ. ನೀವು ಇಲ್ಲಿ ವ್ಯವಹಾರ ಧರ್ಮದ ಪಾಲನೆ ಮಾಡ್ತಾ ಇರೋ ಒಳಗ ನೀವು ಮತ್ತೆ ಕರ್ಮಗಳನ್ನ ಕಟ್ಕೊಳ್ತಾ ಇದ್ರಿ. ಅಲ್ಲಿ ಮತ್ತೆ ಕರ್ಮಗಳನ್ನ ಆಹ್ವಾನ ಮಾಡ್ಕೊಳ್ತಾ ಇದ್ರಿ ನೀವು ಅಲ್ಲಿ ವ್ಯವಹಾರ ಧರ್ಮದಲ್ಲಿ. ಆದ್ರೆ ನಿಶ್ಚಯ ಧರ್ಮದಲ್ಲಿ ಕರ್ಮದ ಆಹ್ವಾನ ಇಲ್ಲ. ಅಲ್ಲಿ ಜಯಂತಿ ಅಮ್ಮ, ನಿಶ್ಚಯ ಧರ್ಮದಲ್ಲಿ ಕರ್ಮಗಳ ಆಹ್ವಾನ ಇಲ್ಲ. ಅಲ್ಲಿ ನಿಶ್ಚಯ ಧರ್ಮದಲ್ಲಿ ಕರ್ಮಗಳ ಆಶ್ರವ ಇಲ್ಲ. ಅಲ್ಲಿ ನಿಶ್ಚಯ ಧರ್ಮದಲ್ಲಿ ಏನಾಗತ್ತೆ ಅಂತಂದ್ರೆ ಕರ್ಮಗಳ ಕ್ಷಯ ಆಗ್ತಿರ್ತಾವ. ಅಲ್ಲಿ ಕರ್ಮಗಳನ್ನ ಕ್ಷಯ ಮಾಡುವಂತ ಏಕಮೇವ ಒಂದೇ ಒಂದು ಆಧಾರ ಯಾವುದಿದೆ, ನಿಮಿತ್ತ ಯಾವುದಿದೆ, ಕಾರಣ ಯಾವುದಿದೆ ಅಂತಂದ್ರ ಅದು ನಿಶ್ಚಯ ಧರ್ಮದ ಪಾಲನೆ ಮಾಡಬೇಕು. ನಿಶ್ಚಯ ಧರ್ಮ ಅಂದ್ರೆ ಏನ? ನಿಶ್ಚಯ ಧರ್ಮ ಅಂದ್ರೆ ಏನ? ಆತ್ಮ ಹೇಳ್ರಿ. ನಿಶ್ಚಯ ಧರ್ಮದ ನಾವು ಪಾಲನೆ ಮಾಡಬೇಕು. ಆತ್ಮ ಬಿಟ್ಟು ನನಗೆ ಯಾವುದೇ ಪರವಸ್ತುವಿನ ಸಂಬಂಧ ಇಲ್ಲ. ಪರವದಲ್ಲಿ ಇವೆಲ್ಲ ಬಂದು, ಪರದಲ್ಲಿ ಇವೆಲ್ಲ ಬಂದು, ಪರದಲ್ಲಿ ಇವೆಲ್ಲ ಬಂದು, ದಶಲಕ್ಷಣ ಬಂದವು, ರತ್ನತ್ರಯ ಬಂದು, ಜೀವದಯ ಬಂತು, ಪರಸ್ಪರೋಗ್ರಪ ಜೀವನ ಬಂತು, ಎಲ್ಲ ಬಂದಿದ್ರೆ ಅಹಿಂಸಾ ಪರಮೋ ಧರ್ಮ ಬಂತು, ಎಲ್ಲ ಅದರಲ್ಲಿ ಬಂದು, ಎಲ್ಲ ಪರದಲ್ಲಿ ಬಂದು. ಇವೆಲ್ಲ ಮಾಡೋದೇನಕ್ಕೋಸ್ಕರ? ಪರ. ದಶಲಕ್ಷಣ ಪೂಜೆ ಮಾಡ್ತೀವ ಅಷ್ಟೇ ನಾವು. ದಶಲಕ್ಷಣ ಧರ್ಮ ಪಾಲನೆ ಮಾಡ್ತೀವ? ದಶಲಕ್ಷಣ ಪೂಜೆ ಅಷ್ಟೇ ಮಾಡ್ತೀವಿ ನಾವು. ದಶಲಕ್ಷಣ ಧರ್ಮದ ಪಾಲನೆ ಮಾಡ್ತಾ ಇದೀವ? ಪೂಜೆ ಮತ್ತು ಪಾಲನೆಯಲ್ಲಿ ಬಹಳ ಅಂತರ ಇದೆ. ದಶಲಕ್ಷಣ ಅಂತ ಹೇಳಿದ್ರು, 10 ಲಕ್ಷಣಗಳು ಹೇಳಿದ್ರು. ಈ 10 ಲಕ್ಷಣ ಯಾರು ಇದಾವ? ಪುಸ್ತಕದಲ್ಲಿ ಇದಾವ, ಪದ್ಯ ರೂಪದಲ್ಲಿ ಇದಾವ. ಹಾಡ್ತೀವಿ, ಹೊಗಳ್ತೀವಿ, ಅರಿಗೆ ಬೆಳಗ್ತೀವಿ, ಇಡ್ತೀವಿ, ಮನೆಗೆ ಅಂತ ಹೋಗ್ತೀವಿ. ದಶಲಕ್ಷಣ ಮಾಡ್ತೀವಪ್ಪ. ಏನ್ ದಶಲಕ್ಷಣ? ಇವ ಆತ್ಮನ ದಶಲಕ್ಷಣ ಗುಣಗಳಿದಾವೆ. ಆತ್ಮನ ಲಕ್ಷಣಗಳಿವ 10 ಪ್ರಕಾರದ್ದು. ಕ್ಷಮಾಭಾವ ಆತ್ಮನ ಲಕ್ಷಣ ಇದೆ. ಮಾರ್ಧವ ಭಾವ ಆತ್ಮನ ಲಕ್ಷಣ ಇದೆ. ಆರ್ಜವ ಭಾವ ಆತ್ಮನ ಲಕ್ಷಣ. ಇವೇನು 10 ಲಕ್ಷಣಗಳಿದಾವಲ್ಲ, ದಶಲಕ್ಷಣಗಳಿದಾವಲ್ಲ, ಕ್ಷಮಾ ಆದಿಯನ 10 ಧರ್ಮಗಳಿದಾವಲ್ಲ, ಇವು 10 ಧರ್ಮಗಳು ಆತ್ಮನ ಸ್ವಭಾವ ಇದಾವ, ಆತ್ಮನ ಗುಣಗಳಿದಾವ, ಆತ್ಮನ ಲಕ್ಷಣಗಳಿದಾವ. ನಾವು ಇದ್ರದ್ದು ಪಾಲನೆ ಯಾವತ್ತಾದ್ರೂ ಮಾಡಿದೀವೇನಾ? ಅವಾಗ ಹೇಳಿದೆ ದಶಲಕ್ಷಣ ಕೂಡ ವ್ಯವಹಾರ ಧರ್ಮ ಅಂತ ಹೇಳಿದೆ ನಾನು. ದಶಲಕ್ಷಣ ವ್ಯವಹಾರ ಧರ್ಮ ಯಾಕೆ ಹೇಳಿದೆ? ದಶಲಕ್ಷಣ ವ್ಯವಹಾರ ಧರ್ಮ ಅಂತ ಯಾಕೆ ಹೇಳಿದೆ? ನಾವು ಮಾಡ್ತಾ ಇರೋದೇ ವ್ಯವಹಾರ ಧರ್ಮ. ಪೂಜೆ ಮಾಡೋದ್ರೆ ವ್ಯವಹಾರ ಧರ್ಮ, ಪಾಲನೆ ಮಾಡೋದ್ರೆ ನಿಶ್ಚಯ ಧರ್ಮ.
ಪೂಜೆ ಮಾಡೋದಂದ್ರೆ ವ್ಯವಹಾರ ಧರ್ಮ. ಅದನ್ನ ತನ್ನ ಆತ್ಮದಲ್ಲಿ ದಶಲಕ್ಷಣಗಳಿವೆ ಹೇಳಿದವಲ್ಲ, 10 ಧರ್ಮಗಳು ಹೇಳಿದವಲ್ಲ, ಇವು ಆತ್ಮನ ಗುಣಗಳಿದಾವೆ. ಈ ಆತ್ಮನ ಗುಣಗಳನ್ನ ಸ್ಮರಿಸಬೇಕು, ಅದನ್ನು ತಿಳಿದುಕೊಳ್ಳಬೇಕು, ಅದರ ಪ್ರಕಾರ ಆಚರಣೆ ಮಾಡಬೇಕು. ಆವಾಗ ನಿಶ್ಚಯದಲ್ಲಿ ಹೋದ್ರಿ. ರತ್ನತ್ರಯ ಧರ್ಮ ಕೂಡ ನನ್ನ ವ್ಯವಹಾರ ಧರ್ಮ ಅಂತ ಹೇಳಿದೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಬರೇ ಪೂಜೆ ಮಾಡಿದ್ರೆ ಆಗತ್ತಾ? ಬರೇ ಅದನ್ನ ಸ್ವೀಕಾರ ಮಾಡ್ಕೊಂಡ್ರೆ ಆಗತ್ತಾ? ರತ್ನತ್ರಯ ಅಂತ ತಿಳ್ಕೊಂಡ್ರೆ ಆಗತ್ತಾ? ಇಲ್ಲ, ಅದನ್ನ ಪಾಲನೆ ಮಾಡ್ಬೇಕಲ್ಲ. ಇವೆಲ್ಲ ಜೀವ ದಯಾ ಧರ್ಮ. ಯಾವ ಜೀವದ ಮೇಲೆ ದಯ ಮಾಡ್ಬೇಕಂತ ಹೇಳಿದ್ರು ಭಗವಂತರು? ಹೇಳ್ರಿ, ಯಾವ ಜೀವದ ಮೇಲೆ ದಯ ಮಾಡ್ಬೇಕಂತ ಹೇಳಿದ್ರು? ಜೀವ ದಯಾ ಪರಮೋ ಧರ್ಮ ಅಂತ ಹೇಳಿದ್ರು ನಾವಿಲ್ಲಿ. ಯಾವ ಜೀವಿಗಳ ಮೇಲೆ? ಮೊದಲು ನಿಂದ ನೋಡು, ಮೊದಲು ನಿನ್ನ ಜೀವದ ಬಗ್ಗೆ ಚಿಂತನೆ ಮಾಡು ಅಂತ ಹೇಳಿದ್ರು ಆಚಾರ್ಯ ಭಗವಂತರು. ಆದ್ಯದಂ ಕಾದವಂ ಜಂಸಕ್ಕೈ ಪರಹಿದಂ ಕಾದವಂ. ಏನ್ ಹೇಳಿದ್ರೆ ಮೊದಲು? ಆದ್ಯ ಹಿದಂ ಕಾದವಂ. ಮೊದಲು ಆದ್ಯ ನಿನ್ನ ಪ್ರಥಮ ನಿನ್ನ ಹಿತದ ಬಗ್ಗೆ ಯೋಚನೆ ಮಾಡು. ನಿನ್ನಿಂದ ಸಾಧ್ಯವಾದರೆ ಪರರ ಹಿತದ ಬಗ್ಗೆ ಯೋಚನೆ ಮಾಡ. ನಮ್ಮದು ಹೋಯ್ತಲ್ಲಿ, ನಮ್ಮದು ಹೋಯ್ತು, ಎಲ್ಲೋ ಗುಂಡಿಗೆ ಹಾಕಿದ್ವಿ ನಮ್ಮದು. ನಾವು ಪರರ ಬಗ್ಗೆನೇ ತಲೆ ಹಾಳು ಮಾಡ್ಕೊಂಡ್ಬಿಟ್ಟಿವಿ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದೀವ? ನಮ್ದು ಜೀವನ ಇದೆಯಲ್ಲ, ನಮ್ದು ಜೀವ ಇದೆ, ಅಜೀವ ಇದೆ, ಇದು ನಮ್ಮ ಆತ್ಮ, ನಮ್ದು ಜೀವನ ಇದೆಯಲ್ಲ. ನಮ್ಮ ಜೀವಕ್ಕೆ ಹಿಂಸೆ ಆಗ್ತಾ ಇದೆ, ನಮ್ಮ ಜೀವಕ್ಕೆ ನಾವು ಕಷ್ಟ ಕೊಡ್ತಾ ಇದ್ದೀವಿ, ನಮ್ಮ ಜೀವಕ್ಕೆ ನಾವು ತೊಂದರೆ ಕೊಡ್ತಾ ಇದ್ದೀವಿ, ನಮ್ಮ ಜೀವಕ್ಕೆ ನಾವು ನೋವು ಕೊಡ್ತಾ ಇದ್ದೀವಿ. ನಮ್ಮ ಜೀವದ ಬಗ್ಗೆ ನಾವು ದಯೆ ಪಾಲನೆ ಮಾಡಿದ್ವಾ? ನಿಮ್ಮ ಆತ್ಮದ ಬಗ್ಗೆ ನೀವು ದಯೆ ಪಾಲನೆ ಮಾಡ್ತಾ ಇದ್ದೀರಾ? ಇನ್ನೊಬ್ಬರ ಬಗ್ಗೆನೇ, ಇನ್ನೊಬ್ಬರ ಮೇಲೆ ದಯೆ ಮಾಡ್ಬೇಕಂತೆ. ನಿಮ್ಮದು ನೋಡಿ, ಆದ್ಯ ಹಿತಂ ಕಾದವಂ. ಮೊದಲು ನಿಮ್ಮ ಹಿತ ನೋಡಿ ಎಲ್ಲಿದೆ, ನಿಮ್ಮ ಆತ್ಮ ಕಲ್ಯಾಣ ಮೊದಲು ನೋಡಿ, ಆಮೇಲೆ ಪರರದ್ ನೋಡಿ. ನಾವು ಪರರದ್ ನೋಡ್ಕೊಂತ ಇಲ್ಲಿ ಸಂಸಾರದ ಎಲ್ಲೇ ಕೂತ್ಕೊಂಡ್ಬಿಟ್ಟಿವಿ. ಪರರ ಬಗ್ಗೆನೇ ತಲೆ ಹಾಳು ಮಾಡ್ಕೊಂಡಿವಿ, ಪರರ ಬಗ್ಗೆನೇ ತಲೆ ಕೆಡಿಸ್ಕೊಂಡ್ಬಿಟ್ಟಿದೀವಿ. ಪರರ ಬಗ್ಗೆನೇ ತಲೆ ಕೆಡಿಸ್ಕೊಂಡು, ಪರರ ಬಗ್ಗೆನೇ ತಲೆ ಹಾಳು ಮಾಡಿಕೊಂಡು, ಪರರ ಬಗ್ಗೆ ತಲೆಯಲ್ಲಿ ಯೋಚನೆ ಇಟ್ಕೊಂಡು ನಿಮ್ಮದು ಯಾವಾಗ ಆಗೋದ? ಬತಾಯೇ, ನಿಮ್ಮದು ಯಾವಾಗ ಮಾಡ್ಕೊಳ್ಳೋದ? ಪರರ ಬಗ್ಗೆ ಯೋಚನೆ ಮಾಡೋದ? ಅಹಿಂಸಾ ಪರಮೋ ಧರ್ಮ. ಸರಿಯಪ್ಪ, ಅಹಿಂಸಾ ಪಾಲನೆ ಮಾಡಬೇಕು. ನಿಮ್ಮ ಜೀವ ನೀವು ಸಾಯಿಸ್ತಾ ಇದ್ದೀರಲ್ಲ, ಪ್ರತಿ ಕ್ಷಣ ಸಾಯಿಸ್ತಾ ಇದ್ದೀರ. ಯಾವಾಗ ನಿಮ್ಮ ಪರಿಣಾಮಗಳು ಹಾಳಾಗ್ತಾ ಇದಾವ, ನಿಮ್ಮ ಸ್ವಸ್ವರೂಪದಿಂದ ನಿಮ್ಮ ಪರಿಣಾಮಗಳು ಯಾವಾಗ ಹೊರಗಡೆ ಹೋಗ್ತಾ ಇದಾವ, ಆವಾಗ ನೀವು ನಿಮ್ಮ ಜೀವನ ಹತ್ಯೆನೇ ಮಾಡ್ತಾ ಇದ್ದೀರ. ಸಮಯ ಸಾರದಲ್ಲಿ ಆಚಾರ್ಯ ಕುಂದು ಭಗವಂತರು ಇಲ್ಲ, ಪ್ರವಚನ ಸಾರದಲ್ಲಿ ಹೇಳಿದ್ರೆ ಆಚಾರ್ಯ ಕುಂದು ಭಗವಂತರದು. ಯಾವಾಗ ನೀವು ಸ್ವಪರಿಣಾಮದಿಂದ ಹೊರಗಡೆ ಹೋಗ್ತೀರಾ, ಯಾವಾಗ ನೀವು ಸ್ವಸ್ವಭಾವದಿಂದ ಹೊರಗಡೆ ಹೋಗ್ತೀರಾ, ಆವಾಗ ನೀವು ನಿಮ್ಮ ಸ್ವಹತ್ಯೆನೇ ಮಾಡ್ತಾ ಇದ್ದೀರಾ ಅಂತ ಹೇಳಿದಾರೆ ಆಚಾರ್ಯ ಕುಂದು ಭಗವಂತರು. ಆವಾಗ ನಿಮಗೆ ಅಹಿಂಸೆ ನೆನಪಾಗ್ತಾ ಇಲ್ವಾ? ಆವಾಗ ಏನ್ ಹಿಂಸೆ ಮಾಡ್ತಿದ್ದೀರಾ ನೀವು? ನಿಮ್ಮನ್ನು ನೀವೇ ಸಾಯಿಸ್ತಾ ಇದ್ದೀರಾ, ನಿಮ್ಮನ್ನ ನೀವೇ ಸಾಯಿಸ್ತಾ ಇದ್ದೀರಾ. ಆವಾಗ ಹಿಂಸೆ ಆಗ್ತಿಲ್ಲ. ನಾವು ಪರರು ಒಂದು ಇರುವೆ ಕೂಡ ಸಾಯಿಸಬಾರ್ದಂತ, ಒಂದು ಇರುವೆ ಕೂಡ ಸಾಯಿಸುವಂತ ಭಾವನೆ ಮಾಡಬಾರ್ದಂತ. ಸರಿಯಪ್ಪ, ಪರರ ಬಗ್ಗೆ ಯೋಚನೆ ಆಯ್ತು, ಓಕೆ. ವ್ಯವಹಾರದಲ್ಲಿ ತಲೆ ಕೆಡಿಸ್ಕೊಂಡಿವಿ, ಓಕೆ. ಸ್ವ ಬಗ್ಗೆ ತಲೆ ಕೆಡಿಸ್ಕೊಂಡ್ರಲ್ಲ ಸ್ವಲ್ಪ. ಸ್ವ ಎಷ್ಟು ಸರ್ತಿ ಸಾಯಿಸಿದ್ರಿ ನೀವು? ನಿಮ್ಮ ಆತ್ಮನನ್ನು ನೀವು ಎಷ್ಟು ಸರ್ತಿ ಸಾಯಿಸ್ರಿ? ಯಾವಾಗ ನಿಮ್ಮ ಪರಿಣಾಮ ಸಾಯಿಸ್ತಾ ಇದ್ದೀರಾ, ಆವಾಗ ನಿಮ್ಮ ಆತ್ಮನನ್ನು ಸಾಯಿಸ್ತಾ ಇದ್ರಿ ನೀವು ಪ್ರತಿ ಕ್ಷಣ ಪ್ರತಿ ಸಮಯ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರಿ. ನೀವು ಪ್ರತಿ ಕ್ಷಣ ನೀವು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀರಾ. ಏನ್ ಹೇಳಿದ್ರು? ಇನ್ನೊಬ್ಬರ ಮನಸ್ಸಿಗೆ ನೋವು ಆಗದಂಗೆ ನಡ್ಕೊಳ್ಳೋದಂದ್ರೆ ಅಹಿಂಸಾ ಧರ್ಮ. ಏನ್ ಹೇಳಿದ್ರು ಅಶೋಕನ? ಇನ್ನೊಬ್ಬರ ಮನಸ್ಸಿಗೆ ನೋವು ಆಗದಂಗೆ ನಡ್ಕೊಳ್ಳೋದಂದ್ರೂ ಅಹಿಂಸಾ ಧರ್ಮ ಅಂತ ಹೇಳಿದ್ರು. ಸರಿಯಪ್ಪ, ಇನ್ನೊಬ್ಬರಾಯ್ತು, ನಿಮ್ಮದು ಹೇಳ್ರಲ್ಲ. ನಿಮ್ಮದು ಯಾರು ಯೋಚನೆ ಮಾಡಿದ್ರಿ? ನಿಮ್ಮದು ಯಾವತ್ತಾದ್ರೂ ಯೋಚನೆ ಮಾಡಿದ್ರಿ? ನಿಮ್ಮದು ನೀವು ಯೋಚನೆ ಮಾಡ್ತೀರಾ? ಇಷ್ಟೊತ್ತಿಗೆ ಇಲ್ಲಿ ಇರ್ಲಾಗ್ತಿದ್ರಿ, ಇಷ್ಟೊತ್ತಿಗೆ ಎಲ್ಲಿರ್ತಿದ್ರಿ? ಇಷ್ಟೊತ್ತಿಗೆ ನೋಡಿ ಕೂತೀವಿ ನಾವು. ಯಾಕ? ಪರರ ಬಗ್ಗೆ ತಲೆ ಕೆಡಿಸ್ಕೊಂಡೆ ಕೂತೀವಿ, ಪರರ ಬಗ್ಗೆ ತಲೆ ಹಾಳು ಮಾಡ್ಕೊಂಡೆ ಕೂತೀವಿಲ್ಲ ನಾವು. ಇದಕ್ಕೆ ನಿಶ್ಚಯ ಧರ್ಮ ಅಂತ ಹೇಳಿದ್ರ. ಇದಕ್ಕೆ ಯಾವ ಧರ್ಮ ಹೇಳಿದ್ರಮ್ಮ? ನಿಶ್ಚಯ ಧರ್ಮ ಅಂತ ಹೇಳಿದ್ರು. ಆ ನಿಶ್ಚಯ ಧರ್ಮದ ಪಾಲನೆ ಮಾಡಿದ್ರಂತಂದ್ರ ನಿಮ್ಮ ಕರ್ಮಗಳು ಕ್ಷಯ ಆಗ್ತಾವ. ನಿಮಗೆ ಇಷ್ಟು ದಿವಸ ತನಕ ತಿಳಿಸಿ ಹೇಳಿದಾರ, ನೀವು ಇಷ್ಟು ದಿವಸ ತನಕ ತಿಳ್ಕೊಂಡಿದ್ರಿ ಏನಂತಂದ್ರ ನಮಗೆ ಬರೇ ಪಾಪದಿಂದ ರಹಿತ ಆಗಬೇಕು, ಪುಣ್ಯದಲ್ಲಿ ನಿರತ ಆಗಬೇಕು, ಪಾಪವನ್ನು ಬಿಡಬೇಕು, ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಬೇಕು, ಇಷ್ಟೇ ಗೊತ್ತು ನಮಗ. ಪಾಪ ಮತ್ತು ಪುಣ್ಯ ಎರಡೂ ಕ್ಷಯ ಮಾಡೋಕ್ಕೆ ಕಾರಣಗಳು ಕೂಡ ಇದಾವ. ಪಾಪನೂ ಬೇಡ, ಪುಣ್ಯನೂ ಬೇಡ. ಪಾಪ ಕೂಡ ನನಗೆ
ಏನಿದೆ ಬೇಡಿ ರೂಪದಲ್ಲಿದೆ, ಪುಣ್ಯ ಕೂಡ ಒಂದು ಬೇಡಿ ರೂಪದಲ್ಲಿದೆ, ಪಾಪ ಕೂಡ ಬಂಧನ ಇದೆ, ಪುಣ್ಯ ಕೂಡ ಬಂಧನ ಇದೆ ಅನ್ನುವಂಥ ತಲೆನ ಕೆಡಿಸ್ಕೊಂಡಿಲ್ಲ ನಾವಿನ್ನು. ಪಾಪ ಕೆಟ್ಟದಿದೆ, ಪುಣ್ಯ ಒಳ್ಳೆದಿದೆ, पाप बेड़ा पुण्य बेकू, पुण्य से क्या होगा, पुण्य में बंधन नहीं है आपको निहाल जी, पुण्य से भी बंधन है, जितना पाप से बंधन है उतना ही पुण्य से बंधन है, सिर्फ अंतर इतना ही है, पाप का बेड़ी लोहे का है और पुण्य का बेड़ी सोने का है. ಪಾಪದ ಬೇಡಿ ಯಾವುದಿದೆ, ಕಬ್ಬಿಣದಿದೆ, ಮತ್ತು ಪುಣ್ಯದ ಬೇಡಿ ಚಿನ್ನದಿದೆ. ಇಷ್ಟೇ ಅಂತರಿದೆ, ಎರಡು ಬೇಡಿನೇ, ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಿದ್ವಿ ಅಷ್ಟೇ ನಾವಲ್ಲಿ. ಆದ್ರೆ ಎರಡು ಬಂಧನನೇ ಇದೆ ಅಲ್ಲಿ, ಎರಡು ಏನಿದೆ, ಬಂಧನನೇ ಇದೆ. ನಮಗೆ ಇಷ್ಟು ದಿವಸ ತನಕ ಕಲಿಸಿದವ್ರು ಹೆಂಗ್ ಕಲಿಸಾರ ಅಂತಂದ್ರ ಬರೇ ಪುಣ್ಯ ಪರೇ ಪುಣ್ಯ ಪರೇ ಪುಣ್ಯ, ಆ ಪುಣ್ಯದಿಂದ ಕೂಡ ಬಂಧನ ಇದೆ, ಪುಣ್ಯದಿಂದ ಕೂಡ ಸಂಸಾರ ಇದೆ ಅನ್ನೋದು ಯಾರು ಕಲಿಸ್ಕೊಟ್ಟಿಲ್ಲ ನಮಗ. ಪುಣ್ಯದಲ್ಲಿ ಕೂಡ ಸಂಸಾರನೇ ಇದೆ. ಈ ಸಿಗ್ತಾವಲ್ಲ ಬಾಹ್ಯ ಸುಖಗಳೆಲ್ಲ, ಇವೆಲ್ಲ ಸಿಗೋದರಿಂದ ಎದರಿಂದ, ಪುಣ್ಯದಿಂದನೇ ಸಿಗೋದು. ನಿಮಗೆ ಬಾಹ್ಯ ಸುಖದಲ್ಲಿ ನಿಮ್ಮನ್ನು ಸಿಕ್ಕಾಕೊಳಿಸ್ತಾ ಅವ್ರು, ಇನ್ನು ನಿಮ್ಮನ್ನ ಬಾಹ್ಯ ಸುಖದಲ್ಲಿನೇ ಸಿಕ್ಕಾಕೊಂಡು ಇಲ್ಲೇ ಸಂಸಾರದಲ್ಲೇ ಒದ್ದಾಡಿ ನೀವು ಅಂತ ಹೇಳ್ಕೊಡ್ತು ಕೊಡ್ತಿದಾರೆ ನಿಮ್ಗೆ ಅವರು. ಈ ಬಾಹ್ಯ ಸುಖ ಕೂಡ ನಿಮಗೆ ಏನಿದೆ ಸಂಸಾರಕ್ಕೆ ಕಾರಣ ಇದೆ ಅಂತ ನಿಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಈ ಬಾಹ್ಯ ಸುಖ ಕೂಡ ಬಿಟ್ಬಿಡಿ, ಇದು ಕೂಡ ನಿಮಗೆ ಬಂಧನ ಇದೆ, ಇದು ಸಹ ನಿಮಗೆ ಸಂಸಾರನೇ ಇದೆ. ಇದನ್ನು ಬಿಟ್ರಂದ್ರೇನೆ ನಿಮಗೆ ಮುಕ್ತಿ ಸಿಗೋದಿದೆ. ಅಲ್ಲಿವರೆಗೆ ಮುಕ್ತಿ ಯಾವಾಗಲೂ ಹೇಳಿಲ್ಲ. ಎಲ್ಲಿ ಬೇಕಲ್ಲಿ ನಿಶ್ಚಯ ಧರ್ಮದ ಯೋಚನೆ ಮಾಡಿ, ಯಾವಾಗಲೂ ಅಂತ ತಿಳ್ಕೊಂಡು ಹೋದ್ರೆ ಮತ್ತೆ ನೀವು ಏಕಾಂತವಾದಿಗಳಾಗ್ಬಿಟ್ರೆ ಅಂತ. ಯಾವಾಗಲೂ ಅಂತ ಯೋಚನೆ ಮಾಡಿದ್ರಿ ಅಂದ್ರೆ ನೀವು ಏಕಾಂತವಾದಿಗಳಾದ್ರಿ. ಹೌದಲ್ರಿ? ಮಹಾರಾಜರು ಹೇಳ್ಯಾರ, ಏನ್ ಹೇಳ್ಯಾರ? ಮಹಾರಾಜರು ಹೇಳ್ಯಾರ ಏಕಾಂತದಲ್ಲಿ ನಿಶ್ಚಯದಲ್ಲಿನೇ ಹೋಗ್ಬೇಕಂತ ಹೇಳ್ಯಾರ. ಮಳೆ ಬರ್ತಾ ಇದೆ ಅಂತ ಕೊಡೆ ಹಿಡ್ಕೊಂಡು ಹೋಗಂತ ಹೇಳಿದ್ರಪ್ಪ ನಿಮಗ. ಸಂಪತ್ತನ್ನ ಮನೆಗೆ ಹೋಗೋ ಕೊಡೆ ಹಿಡ್ಕೊಂಡು ಹೋಗಂತ ಹೇಳಿದ್ರು. ಮಳೆ ನಿಂತೋಯ್ತು, ಅದ್ರೂ ಕೊಡೆ ಬಿಡ್ತಾ ಇಲ್ಲ. ಯಾಕೆ? ಮಹಾರಾಜರು ಹೇಳ್ಯಾರ. ಮಳೆ ನಿಂತೋಯ್ತು ಆದ್ರೂ ಕೂಡ ಕೊಡೆ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ? ಮಹಾರಾಜ್ ಹೇಳ್ಯಾರ. ಅವಾಗ ಏನಂತಾರೆ ಗೊತ್ತ ನಿಮ್ಗೆ ಜನ, ತಲೆಗೆಲೆ ಕೆಟ್ಟಿತ್ತು ನೋಡ ಒಂದು ಸಂಪತ್ತನ್ನೊಂದು, ಏನ ಕೊಡೆ ಹಿಡ್ಕೊಂಡು ನೋಡ, ಮಳೆ ಇಲ್ಲ ಬಿಸಿಲಿಲ್ಲ ಏನಿಲ್ಲ, ಸುಮ್ಮನೆ ಕೊಡೆ ಹಿಡ್ಕೊಂಡು ಹೋಗ್ತದನ. ಮಹಾರಾಜರು ಹೇಳ್ಯಾರಂದ್ರೆ ಅವ್ರಿಗೆ ನಡೀತೈತೇನ? ಅವಾಗ ನಡೆಯಂಗಿಲ್ಲ. ಯಾವಾಗ ಬೇಕ ಆವಾಗ ನಿಶ್ಚಯ ಧರ್ಮದಲ್ಲಿ ಇಳಿಲೇಬೇಕು ನಾವು ಸಂಪತ್ತನ್ನ. ಯಾವಾಗ ಬೇಕಾವಾಗ ನಾವು ನಿಶ್ಚಯ ಧರ್ಮದಲ್ಲಿ ನಾವು ಇಳಿಲಿಲ್ಲ ಅಂತಂದ್ರೆ ಈ ಪ್ರಕಾರ ನೋಡ್ರಿ. 22 ಕರೋಡ್ दुखों से मुक्त करते हैं. 22 ಪ್ರಕಾರದ ಪರಿಚಯಗಳೇನಿದಾವಲ್ಲ, 20 ಕೋಟಿ ದುಃಖಗಳಿಂದ ರಹಿತ ಮಾಡಿಸ್ಬಿಡುತ್ತೆ ನಿಮ್ಮನ್ನದು. ಎಷ್ಟು ಪರಿಚಯ ಸಂತೋಷನ? 22 ಪರಿಚಯಗಳನ್ನ ಸಹಿಸ್ಕೊಂಡಿವೆ ಅಂತಂದ್ರೆ 22 ಕೋಟಿ ದುಃಖಗಳಿಂದ ನಿಮ್ಮನ್ನ ರಹಿತ ಮಾಡಿಸ್ಬಿಡುತ್ತೆ ಅದು. 22 ಪರಿಚಯಗಳು ಸಹಿಸೋದೆಲ್ಲಿದೆ? ಮುನಿ ಧರ್ಮದಲ್ಲಿದೆ, ಶ್ರಾವಕ ಧರ್ಮದಲ್ಲಿ ಇಲ್ಲ. ಶ್ರಾವಕ ಧರ್ಮದಲ್ಲಿ ಇಲ್ಲ. ಸಾಕಲ್ಲ, ಎಷ್ಟು ಮಾಡೋದಿದ? ಅನಾದಿ ಕಾಲದಿಂದ ಇದನ್ನೇ ಮಾಡ್ಕೊಂತ ಬಂದಿವೆ. ಪೂಜೆ ಮಾಡ್ಕೊಂತ ಬಂದಿವೆ, ಅಭಿಷೇಕ ಮಾಡ್ಕೊಂತ ಬಂದ್ವ, ದಾನ ಮಾಡ್ಕೊಂತ ಬಂದ್ವ, ತಪ್ಪಗಳನ್ನು ಮನೇಲಿ ಕೂತ್ಕೊಂಡ ಮಾಡ್ಕೊಂತ ಬಂದ್ವ, ವ್ರತಗಳು ಮಾಡ್ಕೊಂತ ಬಂದ್ವ. ಇನ್ನಾದ್ರ ಮನೆ ಬಿಟ್ಟು ಹೊರಗಡೆ ಬರ್ಬೇಕಲ್ಲ, ಹೌದಿಲ್ಲ? ಮನೆಯಿಂದ ಹೊರಗಡೆ ನೀವು ನಿಂತ್ಕೊಂಡು ಬರೋರು, ಮಲ್ಕೊಂಡು ಬರೋರು. ಮನೆಯಿಂದ ಹೊರಗಡೆ ನಿಂತ್ಕೊಂಡು ಬರೋರು, ಮಲ್ಕೊಂಡು ಬರೋರು. ನಡ್ಕೊಂತ ಬರೋರಿಲ್ಲ, ಏನ್ ಮಲ್ಕೊಂಡು ಬರೋರ? ಮಲ್ಕೊಂಡು ಬರೋರದ್ರೆ ಮನ್ಯಾಗ ಹೋಗೋದ ಅಂತ ಬರೋದ. ಹೊರಗಡೆ ಇನ್ನು ಕೈಕಾಲದಲ್ಲಿ ಶಕ್ತಿ ಇದ್ದಾಗ ಹೊರಗಡೆ ಬಂದು ಬಿಡೋದ. ಹೌದಿಲ್ಲ? ಹೋಗುವಾಗ ಮಲ್ಕೊಂಡು ಹೋಗೋರ, ಕುತ್ಕೊಂಡು ಹೋಗೋರ. ಹೋಗುವಾಗ ಕುತ್ಕೊಂಡು ಹೋಗೋರು, ಮಲ್ಕೊಂಡು ಹೋಗೋರ. ಮಲ್ಕೊಂಡು ಹೋಗೋರು ಸಾಮಾನ್ಯ ಶ್ರಾವಕರು, ಕುತ್ಕೊಂಡು ಹೋಗೋರು ಮಹಾವ್ರತಿಗಳು. ಟೈರ್ದಲ್ಲಿ ಯಾಕೆ ಸುಡ್ತಾರ ನೋಡಿ ನಿಮ್ಮನ್ನ? ಚಂದನ ಕಟ್ಟಿಗೆ ಸುಟ್ಕೊಳ್ಬೇಕ, ಇದೊಂದು ಪುಣ್ಯ ಬೇಕಲ್ಲ, ಹೌದಿಲ್ಲ? ಅದಕ್ಕೆ ಹೆಂಗ್ ಮಾಡುದ? 22 ಪರಿಚಯಗಳು ಸಹಿಸ್ಕೊಳ್ಬೇಕೋ ಬೇಡ? ಸಹಿಸ್ಕೊಳ್ಬೇಕಾದ್ರೆ ಮನೆ ಬಿಟ್ಟು ದೀಕ್ಷಾ ತಗೊಳ್ಬೇಕು ನೋಡ್ರಿ. ಓಪ್ಪ ಕತೆ ಇದಂದು ನಮ್ಗೆ ಮಾಡ್ಬೇಕು. ಸಂತೋಷ ನನ್ನ ಮನಸ್ಸದಲ್ಲಿ ಐತಿ ಅದು ಯಾವಾಗ ಬರ್ತೈತಿ ಗೊತ್ತಿಲ್ಲ ಇನ್ನ. ಮನಸ್ಸದಲ್ಲಿ ಐತಿ ದೀಕ್ಷಾ ತಗೊಳ್ಬೇಕಂತ, ಆದ್ರೆ ಯಾವಾಗ ಪ್ರಸಂಗ ಬರುತ್ತೆ ಗೊತ್ತಿಲ್ಲ ಇನ್ನ.
ಸ್ವಲ್ಪ मैं कमली को छोड़ना चाहता हूं लेकिन कमली मुझे नहीं छोड़ रही है. ಹೌದಿಲ್ರಿ? सही है ना भैया? मैं कमली को छोड़ना चाहता हूं लेकिन कमली मुझे नहीं छोड़ रही है. परिचय कष्टदायी लगते हैं परंतु कष्टदायी होते नहीं हैं. 22 ಪ್ರಕಾರದ ಪರಿಚಯಗಳೇನಿದಾವಲ್ಲ ವೈಭವನ, ಇವು ಕಷ್ಟಕಾರಕ ಅಂತ ಅನಿಸ್ತಾವ, ಆದ್ರೆ ನಿಜವಾಗ್ಲೂ ನೋಡಿದ್ರೆ ಅವು ಕಷ್ಟ ಇಲ್ಲ, ಕಷ್ಟಕಾರಕ ಇಲ್ಲವ. ಯಾಕಿಲ್ಲ ಅಂತಂದ್ರ ಕಡವಿ ದವಾ ಹಿ ತೀವ್ರ ತಾಪ ಕೋ ದೂರ ಕರ್ತಿ ಹೇ. ಕಹಿ ಇರುವಂತ ಔಷಧಿ ಇದೆ, ಬಹಳ ಕಹಿ ಇದೆ. ಅದು ಆ ಕಹಿ ಔಷಧಿ ತಗೊಂಡ್ರೇನೆ ನಿಮ್ಮ ಏನಾಗತ್ತೆ, ಕಷ್ಟಕಾರಕ ತಾಪ ಅಂದ್ರೆ ಜ್ವರ ಆದಿ ಏನಿದಾವಲ್ಲ ಅವೆಲ್ಲ ಏನಾಗತ್ತೆ, ದೂರ ಆಗತ್ತೆ. ಒಂದು ಸೆಕೆಂಡ್ ನೋಡಿ, ಅದು ಕಹಿ ಔಷಧಿ ಕುಡಿಲಿಕ್ಕೆ ಎಷ್ಟು ಬೇಕು, ಬಾಯಲ್ಲಿ ಹಾಕೊಂಡಿವಿ ಗಟ್ಟಕ್ಕಂತ ನುಂಗಿ ಬಿಟ್ಟಿವಿ ಇಷ್ಟೇ. ಆದ್ರೆ ಎಷ್ಟೋ ಹೊತ್ತು ಸಹನೆ ಮಾಡ್ಕೊಳ್ಳುವಂತ ಜ್ವರ ಆದಿ ರೋಗಗಳಿದಾವಲ್ಲ, ಆ ರೋಗ ಎಲ್ಲ ಏನಾಗತ್ತೆ, ಅಲ್ಲಿ ವಾಸಿ ಆಗತ್ತೆ. ಉದಾಹರಣೆ ಬಹಳ ಸಿಂಪಲ್ ಆಗಿ ಕೊಟ್ಟರು, ಬಹಳ ಉತ್ಕೃಷ್ಟವಾದ ಉದಾಹರಣೆ ಕೊಟ್ರಿ. ಇಲ್ಲಿ ಪರಿಚಯಗಳನ್ನ ಸಹನೆ ಮಾಡುವಾಗ ಕ್ಷಣದಲ್ಲಿ ಸಹನೆ ಮಾಡಿಬಿಡ್ಬೋದು ಅದನ್ನ. ಅದ್ರ ಮುಂದೆ ಬರುವಂತ ಅಪಾರ ದುಃಖಗಳನ್ನ ಏನ್ ಮಾಡಬಹುದು, ಅಲ್ಲಿ ಒಂದು ಕ್ಷಣದಲ್ಲಿ ನಾಶ ಮಾಡಬಹುದು ಅಂತ ಹೇಳಿದ್ರಿ. ಇಲ್ಲಿ ಸಹನೆ ಮಾಡಿದೀವಿ ಅಂತಂದ್ರೆ ಏನ್ ಮಾಡಿದ್ವಿ ಅಂದ್ರೆ, ಸಹನೆ ಮಾಡಿದೀವಿ ಅಂತಂದ್ರೆ ಮುಂದೆ ಬರುವಂತ ಅಪಾರ ಬೆಟ್ಟದಷ್ಟು ದುಃಖಗಳನ್ನ ನಾವು ನಾಶ ಒಂದು ಕ್ಷಣದಲ್ಲಿ ಮಾಡಬಹುದು. सिर्फ दवा रसना इंद्रियों को कड़वी लगती है, बाकी शरीर को लाभदायक ही होती है. ಆ ಔಷಧಿ ಇದೆಯಲ್ಲ, ಕಹಿ ಆಗಿರುವಂತ ಔಷಧಿ, ನಾಲಿಗೆಗೆ ಅಷ್ಟೇ ಅದು ಕಹಿ ಇರುತ್ತೆ, ನಾಲಿಗೆಗೆ ಅಷ್ಟೇ ಅದು ಕಹಿ ಅಂತ ಅನ್ಸತ್ತೆ. ಅದ್ರ ಸಂಪೂರ್ಣ ಶರೀರಕ್ಕೆ ಏನಿದೆ ಅದು ಲಾಭದಾಯಕ ಇದೆ. ಇದೆಯಲ್ರಿ, ಔಷಧಿ ಕುಡಿಯುವಾಗ ಹೇಗೆ ಅನ್ಸತ್ತೆ, ತಿನ್ನುವಾಗ ಔಷಧಿ ತಿನ್ನುವಾಗ ಹೇಗೆ ಅನ್ಸತ್ತೆ, ಕಹಿ ಅನ್ಸತ್ತೆ, ಅಯ್ಯೋ ಅನ್ಸತ್ತೆ ಅದು. ಆದರೆ ಒಮ್ಮೆ ಕುಡಿದ ನಂತರ ಸಂಪೂರ್ಣ ಶರೀರಕ್ಕೆ ಒಳ್ಳೇದಾಗತ್ತೆ. ಆ ರೀತಿ ಇಲ್ಲಿ ಬಾಕಿ शरीर को लाभदायक होता है, उसी प्रकार से परिचय सुनने में कष्टदायी है, वास्तव में कष्टों से मुक्त करने में सहयोगी है. ಕೇಳುವಾಗ ಪರಿಚಯಗಳು ಬಹಳ ಕಷ್ಟಕಾರಕ ಅಂತ ಅನಿಸುತ್ತೆ, ಆದರೆ ವಾಸ್ತವದಲ್ಲಿ ಆ ಪರಿಚಯಗಳನ್ನ ಸಹಿಸಿಕೊಂಡರು ಬಹಳ ಸುಖಿಯಾಗಿರ್ತಾರ ಅಂತ ತಿಳ್ಕೊಳ್ಬೇಕು. ಇಲ್ಲಿ 22 ಪರಿಚಯ में तृतीय शीत परिचय व शीत परिचय क्या है. 22 ಪರಿಚಯ में 22 ಪ್ರಕಾರದ ಪರಿಚಯಗಳಲ್ಲಿ ಮೂರನೇ ಪರಿಚಯ ಯಾವುದು ಅಂತಂದ್ರ ಯಾವುದು, शीत परिचय. शीत परिचय ಅಂದ್ರೆ ಏನು, और मुनिराज उसे किस प्रकार से सहन करते हैं. ಆ ಮುನಿಗಳು ಯಾವ ರೀತಿಯಿಂದ ಅದನ್ನ ಸಹನೆ ಮಾಡ್ಕೊಳ್ತಾರ. ಶೀತ ಅರ್ಥಾತ್ ಸರ್ದಿ, ಶೀತ ಅರ್ಥಾತ್ ಅಂದ್ರೆ ಥಂಡಿ, ಚಳಿ. ಅರ್ಥ ಆಯ್ತಾ? ಇಲ್ಲಿ ಅದಕ್ಕೆ ಹೇಳ್ತಾರೆ, ದೋಹಾ ಹೇಳ್ತಾರೆ ಇಲ್ಲಿ, नहीं वस्त्र को धारण करते खुला बदन रहता है, नदी किनारे योग धारते शीतल जल बहता है. नहीं वस्त्र पहनते हैं, ವಸ್ತ್ರವನ್ನವರು ಧಾರಣೆ ಮಾಡುವುದಿಲ್ಲ. ಖುಲಾ ಬದನ ರಹತೆ ಹೇ, ಸಂಪೂರ್ಣ ವಸ್ತ್ರರಹಿತ ಈ ಶರೀರ ಏನಿದೆಯಲ್ಲ, ಬದನ ಅಂದ್ರೆ ಶರೀರ, ಈ ಶರೀರ ಏನಿದೆ ಅದು ಸಂಪೂರ್ಣ ವಸ್ತ್ರದಿಂದ ಏನಾಗಿರುತ್ತೆ, ರಹಿತವಾಗಿರುತ್ತದೆ. ನದಿ ಕಿನಾರೆ ಯೋಗ ಕರ್ತೆ, ನದಿ ದಡದ ಹತ್ರ ಹೋಗಿ ಅವ್ರೇನ್ ಮಾಡ್ತಿರ್ತಾರ, ಧ್ಯಾನ ಆದಿ ಮಾಡ್ತಿರ್ತಾರ, ಯೋಗ ಆದಿ ಮಾಡ್ತಿರ್ತಾರ, ತಪಶ್ಚರ್ಯ ಆದಿ ಮಾಡ್ತಿರ್ತಾರ. ಶೀತಲ ಜಲ ಬಹತಾ ಹೇ, ನದಿ ದಡದಲ್ಲಿ ಇರುವಂತ ನೀರು ತಂಪವಾಗಿರುತ್ತೆ, ಗಾಳಿ ತಂಪಾಗಿರುತ್ತೆ. ಆ ರೀತಿಯಲ್ಲಿ ಅವರು ತಪಶ್ಚರ್ಯ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಜೈನ ದರ್ಶನ್ ಮೇ ಸವಸ್ತ್ರ ಮುಕ್ತಿ ಕಾ ನಿಷೇಧ ಹೇ. ಜೈನ ದರ್ಶನದಲ್ಲಿ ಸವಸ್ತ್ರ ಮುಕ್ತಿಗೆ ನಿಷೇಧವಾಗಿದೆ. ಬಟ್ಟೆಯಲ್ಲಿ ಮೋಕ್ಷ, ಶ್ವೇತಾಂಬರಗಳಿಗೆ ಸಿಗತ್ತಲ್ಲ ಬಟ್ಟೆಯಲ್ಲಿ ಮೋಕ್ಷ, ಅದಂಗ ಹೆಂಗ್ ಸಿಗತ್ತೆ? ಕೆಲವೊಂದು ಅನ್ಯ ಧರ್ಮಗಳು ಹೇಳ್ತಾರೆ ನಾವು ಮುಕ್ತಿ ಪಡ್ಕೊಂಡಿದೀವಿ, ನಮಗೆ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾರೆ. ಅದ್ ಹೆಂಗ್ ಸಿಗತ್ತೆ? ನಿರ್ವಸ್ತ್ರರಿಗೆ ಮಾತ್ರ ಮುಕ್ತಿ ಇದೆ, ವಸ್ತ್ರ ಸಮೇತ ಇರೋರಿಗೆ ಮೋಕ್ಷ ಜೈನ ದರ್ಶನದಲ್ಲಿ ಸಾಧ್ಯನೇ ಇಲ್ಲ. ನಿರ್ಗ್ರಂಥ ಪದ ಸೇ ನಿರ್ವಾಣ ಪದ ಪ್ರಾಪ್ತ ಹೋತಾ ಹೇ. ನಿರ್ಗ್ರಂಥ ಪದದಿಂದ ನಿರ್ವಾಣ ಪದದ ಪ್ರಾಪ್ತಿ ಆಗ್ತಾ ಇರುತ್ತದೆ. ಇಸ್ಲಿಯೇ ಮೋಕ್ಷ ಮಾರ್ಗಕ್ಕೂ ವಸ್ತ್ರ ದೂಷಿತ್ ಕರ್ ದೇತಾ ಹೇ. ಆ ಕಾರಣದಿಂದ ಈ ಮೋಕ್ಷ ಮಾರ್ಗವನ್ನು ದೂಷಿತ ಮಾಡೋರು ಯಾರು ಹೇಳಿ ನೋಡೋಣ? ಮೇನ ಮೂಲ ವಸ್ತ್ರ.
ಈ ವಸ್ತ್ರ ಮೋಕ್ಷ ಮಾರ್ಗವನ್ನು ಹಾಳು ಮಾಡ್ತಾ ಇರತ್ತೆ, ದೂಷಿತ ಮಾಡ್ತಾ ಇರತ್ತೆ. ಅದಕ್ಕೆ ಈ ವಸ್ತ್ರದಿಂದ ರಹಿತ ಆಗ್ಲಿಕ್ಕೆ ಹೇಳಿದಾರ. इसलिए मुनि जन्म जात बालक वत यथा जात के धारी होते हैं. मुनि कैसे होते हैं भैया? जन्म के समय जैसे बालक रहता है उसी तरह यथा जात रूप यानी जैसे जन्म के समय शरीर मिला था उसी प्रकार से शरीर को धारण करके मुनि अवस्था प्राप्त कर लेते हैं ಅಂತ ಹೇಳ್ತಾರ. अपने पास में वस्त्र नहीं धरते हैं. ತನ್ನ ಹತ್ರ ಯಾವುದೇ ಪ್ರಕಾರದ ವಸ್ತ್ರಗಳನ್ನು ಅವರು ಸ್ವೀಕಾರ ಮಾಡುವುದಿಲ್ಲ. यहाँ शीत परिशह का प्रकरण है. ಇಲ್ಲಿ ಶೀತ ಪರಿಶಯದ ಪ್ರಕರಣ ನಡೀತಾ ಇದೆ. भीषण सर्दी के समय शीत से व्याकुलित होने के कारण व्यक्ति वस्त्र की आकांक्षा करता है. ಏನ್ ಹೇಳಿದ್ರಲ್ಲಿ? ಶೀತಲ ಭೀಷಣ ಸರ್ದಿ ಇದೆ, ಬಹಳಷ್ಟು ಕೆಟ್ಟ ಭಯಂಕರವಾದ ಚಳಿ ಇದೆ. ಆ ಚಳಿ ಸಮಯದಲ್ಲಿ ಶೀತಸೆ ವ್ಯಾಕುಲಿತ, ಚಳಿಯಿಂದ ವ್ಯಾಕುಲಿತರಾಗಿ ಅವ್ರೇನ್ ಮಾಡ್ತಾರ ಅಂತಂದ್ರ ಆ ವ್ಯಕ್ತಿಗಳು ವಸ್ತ್ರಕ್ಕೆ ಆಕಾಂಕ್ಷಾ ಕರ್ತಾ. ಸಾಮಾನ್ಯ ವ್ಯಕ್ತಿ ಏನ್ ಮಾಡ್ತಾನಂತಂದ್ರ ವಸ್ತ್ರಗಳ ಆಕಾಂಕ್ಷೆಗಳನ್ನ ಆಸೆ ಮಾಡಿ ಕಪಡೆ ಪಹನ್ತಾ ಹೈ, ವಸ್ತ್ರವನ್ನು ಸ್ವೀಕಾರ ಮಾಡಿಕೊಂಡು ವಸ್ತ್ರದ ಆಸೆ ಇಟ್ಕೊಂಡು ವಸ್ತ್ರವನ್ನು ಏನ್ ಮಾಡ್ಕೊಳ್ತಾನ? ಧಾರಣೆ ಮಾಡ್ಕೊಳ್ತಾನ. ನಾನಾ ಪ್ರಕಾರ की वस्तुओं से अपने देह को ढाकने का पुरुषार्थ रागी जीव करता है. कौन सा जीव करता है? ರಾಗಿ ಜೀವ ಕರ್ತಾ ಹೇ. ನಾನಾ ಪ್ರಕಾರದ ವಸ್ತ್ರಗಳನ್ನ ಹಾಕೊಂಡು ತನ್ನ ಶರೀರವನ್ನು ಒಂದು ಸೂಕ್ಷ್ಮ ಒಂದು ಸ್ವಲ್ಪ ಕೂಡ ಎಲ್ಲೂ ಓಪನ್ ಬಿಡಲ್ಲ. ಯಾಕೆ? ಅಲ್ಲಿಂದ ಗಾಳಿ ಒಳಗಡೆ ಸೇರಿದ್ರೆ ಚಳಿ ಆಗತ್ತೆ ಅಂತ. ಅಲ್ಲಿಂದ ಸ್ವಲ್ಪ ಸಹ ಬಿಡಲ್ಲ. ಯಾಕೆ ಬಿಡಲ್ಲ ಅಂದ್ರೆ ಸ್ವಲ್ಪ ಗಾಳಿ ಒಳಗಡೆ ಹೋದ್ರೆ ಮತ್ತೆ ಚಳಿ ಜಾಸ್ತಿ ಆಗತ್ತೆ. ಎಲ್ಲ ಫುಲ್ ಪ್ಯಾಕ್ ಆಗಿ ಬಿಟ್ಟಿರ್ತಾನವ, ಹೌದಲ್ರಿ? ಫುಲ್ ಪ್ಯಾಕ್ ಆಗಿ ಬಿಟ್ಟಿರ್ತಾನ. ಉಸ್ಕೆ ಬಾದ್ ಭಿ ಸರ್ದಿ ನಹಿ ಜಾತಿ. ಆದ್ರೂ ಕೂಡ ಅವನಿಗೆ ಚಳಿ ಹೋಗುವುದಿಲ್ಲ, ಕಡಿಮೆ ಆಗುವುದಿಲ್ಲ. ಪರಂತು ಏಕ ದಿಗಂಬರ್ ಸಂತ ಸದಾ ವಸ್ತ್ರ ರಹಿತ ಹೋತಾ ಹೇ. ಆದ್ರೆ ಒಬ್ಬ ದಿಗಂಬರ ಸಂತ ಸದಾ, ಅದು ಚಳಿಗಾಲಿರಲಿ, ಮಳೆಗಾಲಿರಲಿ, ಬೇಸಿಗೆಗಾಲಿರಲಿ, ಯಾವುದೇ ಕಾಲ ಇದ್ರೂ ಕೂಡ ಆ ಮುನಿಗಳು ನಿರ್ವಸ್ತ್ರರಾಗಿರ್ತಾರ, ವಸ್ತ್ರದಿಂದ ರಹಿತರಾಗಿರ್ತಾರ. ವಸ್ತ್ರ ರಹಿತ ಹೋತಾ ಹೇ. कितनी भी ठंडी क्यों ना पड़े, कितना भी ठंडी क्यों ना पड़े, परंतु वस्त्र को धारण नहीं करता है. ವಸ್ತ್ರವನ್ನು ಧಾರಣ ಅವರು ಮಾಡುವುದಿಲ್ಲ. ವಸ್ತ್ರ ಕಿ ಆಕಾಂಕ್ಷಾ ನಹಿ ಕರ್ತಾ ಹೈ. ವಸ್ತ್ರದ ಆಸೆ ಕೂಡ ಅವರು ಮಾಡುವುದಿಲ್ಲ. ದೇಹ ಸದಾ ನಿರಾವರಣ ರಹತಿ ಹೇ. ದೇಹ ಏನಿದೆ ಸದಾ ನಿರಾವರಣ. ನಿರಾವರಣ ಅಂದ್ರೆ ಏನ? ಆವರಣದಿಂದ ರಹಿತವಾಗಿರುತ್ತದೆ. ಯಾವುದೇ ಆವರಣ ಅವರು ಶರೀರಕ್ಕೆ ಹಾಕೊಳ್ಳೋದಿಲ್ಲ. 5 ಪ್ರಕಾರ ಕೆ ವಸ್ತ್ರ ಆಗಮ ಮೇ ಬತಾಯೆ ಗಯೆ. 5 ಪ್ರಕಾರದ ವಸ್ತ್ರಗಳನ್ನು ಹೇಳಿದಾರೆ ಆಗಮದಲ್ಲಿ. ಎಷ್ಟು ಪ್ರಕಾರದ್ದು? 5 ಪ್ರಕಾರದ ವಸ್ತ್ರಗಳನ್ನ ಹೇಳಿದಾರೆ. ಉನ್ಮೇ ಸೆ ಕಿಸಿ ಭಿ ವಸ್ತ್ರ ಕೋ ಗ್ರಹಣ ನಹಿ ಕರ್ತೆ ಹೇ. ಅದರಲ್ಲಿ ಯಾವುದೇ ಪ್ರಕಾರದ ವಸ್ತ್ರಗಳನ್ನ ಮುನಿಗಳು ಗ್ರಹಣೆ ಮಾಡುವುದಿಲ್ಲ. ಅರ್ಥಾತ್ ಸೂತ್ರಕ್ಕೆ ವಸ್ತ್ರ, ಸೂತಕ್ಕೆ ವಸ್ತ್ರ. ಸೂತ್ ಅಂದ್ರೇನಾ? ಬಟ್ಟೆಯಿಂದ ತಯಾರಾಗಿಂದ, ಇತರದ್ದು ದಾರದಿಂದ ತಯಾರಾಗಿರುವಂತ ವಸ್ತ್ರ. ಆಮೇಲೆ ರೇಷಮ್ಗೆ ವಸ್ತ್ರ, ರೇಷಮ ದಾರದಿಂದ ತಯಾರಾಗಿರುವಂತ ವಸ್ತ್ರ. ಊನ್ಗೆ ವಸ್ತ್ರ. ಊನ್ ಅಂದ್ರೇನ? ಉಲನ್. ಉಲನ್ ಏನು ಹೇಳ್ತೀವಲ್ಲ ಅದು ನಾವು, ಆ ತರದ್ದು. ಊನ್ ಅಂದ್ರೆ ಕೇಶದಿಂದ ಅನ್ಸತ್ತೆ ನೋಡಿ ನನಗೆ. ಆಮೇಲೆ ಕುರಿ ಕೂದಲದಿಂದ, ಆ ತರದ್ ಇರಬಹುದಂತ ಅನ್ಸುತ್ತೆ. ಕಂಬಳಿ ಆದಿ. ಆಮೇಲೆ ಚರ್ಮಕ್ಕೆ ವಸ್ತ್ರ, ಚರ್ಮದ ವಸ್ತ್ರವನ್ನು ಅವರು ಸ್ವೀಕಾರ ಮಾಡುವುದಿಲ್ಲ. ಆಮೇಲೆ ವೃಕ್ಷೋಕಿ ಛಾಲಕ್ಕೆ ಬನೆ ವಸ್ತ್ರ, ವೃಕ್ಷದ ಸಿಪ್ಪೆ ತೆಗಿತಾರೆ ನೋಡ್ರಿ, ಏನಂತೀರ ಅದಕ್ಕೆ ನೀವು? ತೊಗಟೆ. ಆ ವಸ್ತ್ರದ ತೊಗಟೆಯಿಂದ ತಯಾರಿಸಿರುವಂತಹ ವಸ್ತ್ರ ಆದಿ ಇಂಥ ಎಲ್ಲಾ ವಸ್ತ್ರಗಳನ್ನ ಏನ್ ಮಾಡಿರ್ತಾರೆ ಮುನಿಗಳು? ತ್ಯಾಗ ಮಾಡಿರ್ತಾರ. जिसमें से 5 महाव्रत का पालन करने वाले महामुनिराज कोई भी वस्त्र को धारण नहीं करते हैं. ಈ 5 ಪ್ರಕಾರದ ವಸ್ತ್ರಗಳನ್ನ ಹೇಳಿದ್ರು. ಈ 5 ಪ್ರಕಾರದ ವಸ್ತ್ರಗಳನ್ನ ಪಂಚ ಮಹಾವ್ರತದ ಪಾಲನೆ ಮಾಡುವಂತ ಮಹಾಮುನೀಶ್ವರರು ಈ ವಸ್ತ್ರಗಳನ್ನ ಅವರು ಧಾರಣೆ ಮಾಡಿಕೊಳ್ಳುವುದಿಲ್ಲ. भीषण सर्दी पड़ने पर भी वस्त्र का आलंबन नहीं लेते. थर 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 शरीर कांपता, रोम रोम खड़ा हो जाता, फिर भी वे मुनिराज संसार शरीर का चिंतन करते रहते हैं. थर 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 शरीर कांपता,
ಈ ಶರೀರ ಏನೇ ಅಂದ್ರೆ ನಡುಗುತ್ತಾ ಇದೆ, ಗಡಗಡ ಗಡಗಡ ನಡುಗುತ್ತಾ ಇದೆ. ನಡುಗಿದ್ರೂ ಸಹ ಅವರು ಸಂಪೂರ್ಣ ರೋಮಗಳೆಲ್ಲ ಏನಾಗಿದಾವ, ನಿಂತ್ಕೊಂಡ್ಬಿಟ್ಟಾವ ಚಳಿಯಿಂದ. ಫಿರ್ಬಿ ಆದ್ರೂ ಸಹ ಮುನಿಗಳು ಯಾವುದೇ ಪ್ರಕಾರದ ವಸ್ತ್ರಗಳನ್ನ ಧಾರಣೆ ಮಾಡಿಕೊಳ್ಳದೆ ಸಂಸಾರ ಶರೀರದ ಚಿಂತನೆ ಮಾಡ್ತಿರ್ತಾರ. ಈ ಶರೀರ, ಈ ಸಂಸಾರದ ಬಗ್ಗೆ ಚಿಂತನೆ ಮಾಡ್ತಿರ್ತಾರ. ಯ ಶರೀರ ಕ್ಯಾ ಹೇ, ಭೋಗವಾನ್ ಹೇ. ಶರೀರ ಏನಿದೆ ಇದು ಭೋಗಿಸ್ಲಿಕ್ಕೆ ಇಚ್ಛಾ ಪಡ್ತಾ ಇರುತ್ತೆ. ಅದು ಹೌದಿಲ್ರಿ? ಶರೀರಕ್ಕೆ ಬರೇ ಭೋಗ ಬೇಕು, ಶರೀರಕ್ಕೆ ಬರೇ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕಂತ ಎಲ್ಲ ಬೇಡ್ತಾ ಇರುತ್ತೆ ಶರೀರ ಇದು. ಆದ್ರೂ ಸಹ ಮುನಿಗಳು ಯಾವುದೇ ಪ್ರಕಾರದ ಆಸೆ ಪಟ್ಕೊಳ್ಳದೆ ಅದನ್ನೆಲ್ಲ ಏನ್ ಮಾಡಿರ್ತಾರ, ಶರೀರ ಕ್ಯಾ ಹೇ, ನಾಶವಾನ್ ಹೇ. ಶರೀರ ಏನಿದೆ ಇದು ನಾಶ ಆಗುವಂತದ್ದಿದೆ. ಯ ಮೌಸಮ್ ಭಿ ನಾಶವಾನ್ ಹೇ. ಈ ಮೌಸಮ್, ಈ ಚಳಿಗಾಲ ಏನಿದೆಯಲ್ಲ, ಈ ಚಳಿಗಾಲ ಕೂಡ ಏನಾಗೋದಿದೆ, ಇಂದಿಲ್ಲ ನಾಳೆ ನಾಶ ಆಗುವ ಹೋಗೋದಿದೆ. ಯ ಪರ್ಯಾಯ ಭೀ ನಾಶವಾನ್ ಹೇ. ಈ ಪರ್ಯಾಯ ಸಹ ಹೆಂಗೆ ಸಂತೋಷನೇ ಇದು ನಾಶ ಆಗುವಂತದ್ದಿದೆ. ಕಾಯಕ್ಕೆ ಕಾರಣ ಸಂಯಮ ಕಾ ನಾಶ ನಹೀ ಕರ್ತೆ. ಈ ಕಾಯ, ಈ ಶರೀರದ ಕಾರಣದಿಂದ ತನ್ನ ಸಂಯಮವನ್ನು ಅವರು ಯಾವತ್ತೂ ನಾಶ ಮಾಡುವುದಿಲ್ಲ. ठंड लगने पर नरगति का विचार करते हैं. ಚಳಿ ಆಗ್ತಾ ಇರುವಾಗ ಅಶೋಕನ್ನ ಏನ್ ಮಾಡ್ತಾರ ಅವರು, ನರಗತಿ ಬಗ್ಗೆ ಚಿಂತನೆ ಮಾಡ್ತಿರ್ತಾರ. ನರಕದಲ್ಲಿ ಇರುವಂತಹ ಜೀವಿಗಳ ಬಗ್ಗೆ, ಆ ನರಕದ ವಾತಾವರಣದ ಬಗ್ಗೆ, ಅದ್ರ ಬಗ್ಗೆ ಏನ್ ಮಾಡ್ತಾರ ಅವರು, ಚಿಂತನೆ ಮಾಡ್ತಾರ. ಅದನ್ನೆಲ್ಲ ಯೋಚನೆ ಮಾಡ್ತಾರ. ತನ್ನ ಆತ್ಮ ಧ್ಯಾನದಲ್ಲಿ ಅದನ್ನೆಲ್ಲ ಇಟ್ಕೊಂಡು ಜ್ಞಾನದ ಬಗ್ಗೆ ಚಿಂತನೆ ಮಾಡ್ತಿರ್ತಾರ. ಈ ಪ್ರಕಾರ ಚಿಂತನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಯಾವುದೇ ಪ್ರಕಾರದ ಚಳಿ ವೇದನೆ ಆಗುವುದಿಲ್ಲ. ಈ ಪ್ರಕಾರಲ್ಲಿ ಅವರು ಯೋಚನೆ ಮಾಡ್ತಿರ್ತಾರ. तो त्याग पूर्वक सहन कर रहा है, परंतु नरक का नारकी बिना त्याग के अनिच्छा पूर्वक सहन कर रहा है. ನಾವಿಲ್ಲಿ ತ್ಯಾಗ ಪೂರ್ವಕ ಸಹನೆ ಮಾಡ್ತಾ ಇದೀವಿ. ಅದನ್ನ ಚಳಿ ಏನಾಗ್ತಾ ಇದೆ, ಈ ಚಳಿಯನ್ನು ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರ ತ್ಯಾಗ ಪೂರ್ವಕ ಅದನ್ನ ಸಹನೆ ಮಾಡ್ತಾ ಇದೀವಿ. ಆದ್ರೆ ನಾರ್ಕಿ ಜೀವಿಗಳು, ನರಕದಲ್ಲಿರುವಂತಹ ನಾರ್ಕಿಗಳು ಬಿನಾ ತ್ಯಾಗಕ್ಕೆ, त्याग नहीं है वहां पर, बिना त्याग के ಅನಿಚ್ಛಾ ಪೂರ್ವಕ ಅದನ್ನೆಲ್ಲ ಏನ್ ಮಾಡ್ತಿದಾವ, ಸಹನೆ ಇಚ್ಛೆ ಇಲ್ಲ, ಸಹನೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ಅಲ್ಲಿ ಪರ್ಯಾಯ ಬೇರೆ ಇಲ್ವೇ ಇಲ್ಲ. ಅಲ್ಲಿ ಬೇರೆ ಪರ್ಯಾಯನೇ ಇಲ್ಲ. ಚಳಿ ಆಗ್ತಾ ಇದೆ, ವಸ್ತ್ರ ಹಾಕೋಣ, ಚಳಿ ಆಗ್ತಾ ಇದೆ, ಹೀಟರ್ ಹಚ್ಕೊಳ್ಳೋಣ, ಚಳಿ ಆಗ್ತಾ ಇದೆ, ಬಿಸಿಲಲ್ಲಿ ಹೋಗಿ ಕೂತ್ಕೊಳ್ಳೋಣ, ಚಳಿ ಆಗ್ತಾ ಇದೆ, ಬೆಂಕಿ ಹಚ್ಕೊಂಡು ಕಾಯಿಸ್ಕೊತ ಕೂತ್ಕೊಳ್ಳೋಣ, ಚಳಿ ಆಗ್ತಾ ಇದೆ, ಹೊಚ್ಕೊಂಡು ಮಲ್ಕೊಳ್ಳೋಣ, ಚಳಿ ಆಗ್ತಾ ಇದೆ, ರೂಮಲ್ಲಿ ನಾವು ಕೂಡಕೊಂಡು ಕೂತ್ಕೊಳ್ಳೋಣ. ಅಲ್ಲಿ ಏನು ಆಪ್ಷನ್ ಇಲ್ಲ, ಬೇರೆ ಯಾವುದೇ ಅಲ್ಲಿ ವ್ಯವಸ್ಥೆನೇ ಇಲ್ಲ. ಅದನ್ನ ಅನಿಚ್ಛಾ ಪೂರ್ವಕ ಅವೆಲ್ಲ ಸಹನೆ ಮಾಡ್ತಾ ಇದಾವೆ. ಯಾವ ನಾರ್ಕಿ ಜೀವಿಗಳು. ನಮಗಿಲ್ಲಿ ಎಲ್ಲಾ ವ್ಯವಸ್ಥೆ ಇದೆ, ಇಲ್ಲಿ ಎಲ್ಲಾ ವ್ಯವಸ್ಥೆ ಇದೆ. ಹಾಕೊಳ್ಳೋಕೆ ಬಟ್ಟೆ ಇದೆ, ಹೊತ್ಕೊಳ್ಳೋಕೆ ಹಾಸಿಗೆ ಇದೆ, ಆಮೇಲೆ ರೂಮ್ಗಳಿದಾವ, ಹೀಟರ್ ಇದೆ, ಬಿಸಿಲಿದೆ, ಎಲ್ಲಾ ಪ್ರಕಾರದಲ್ಲಿ ವ್ಯವಸ್ಥೆ, ಸುವ್ಯವಸ್ಥೆ ಇದ್ರೂ ಕೂಡ ನಾವು ಅದನ್ನ ಏನ್ ಮಾಡಿದೀವಿ, ತ್ಯಾಗ ಮಾಡಿ ಅದನ್ನ ಮುನಿಗಳು ಸಹನೆ ಮಾಡ್ತಿರ್ತಾರ. ಇಲ್ಲೆಲ್ಲ ವ್ಯವಸ್ಥೆ ಇದ್ರೂ ಸಹ ಅದನ್ನ ತ್ಯಾಗ ಮಾಡ್ತಾರ. ಅಲ್ಲಿ ಏನೋ ವ್ಯವಸ್ಥೆ ಇಲ್ಲವೇ ಇಲ್ಲ, ಅಲ್ಲಿ ಅದನ್ನ ಅನುಭವಿಸ್ತಿರ್ತಾರ. ಅನಿಚ್ಛಾಪೂರ್ವಕ ಅದನ್ನ ಸಹನೆ ಮಾಡ್ಕೊಳ್ತಿರ್ತಾರ. ಅದಕ್ಕೆ ಇದ್ದು ಅದನ್ನ ತ್ಯಾಗ ಮಾಡೋದು, ಇಲ್ಲದೆ ಅಲ್ಲಿ ಏನೂ ಇಲ್ಲ, ಅಲ್ಲಿ ಅನಿಚ್ಛಾಪೂರ್ವಕತೆ ಅದನ್ನ ತ್ಯಾಗದ ಭಾವನೆ ಇಟ್ಟುಕೊಳ್ಳದೆ ಅಲ್ಲಿ ಆಸೆ ಇದೆಯೋ ನಮಗೆ, ಅಲ್ಲಿ ಅದು ಇದ್ರೆ ಒಳ್ಳೇದಿತ್ತು, ಇದಿದ್ರೆ ಒಳ್ಳೇದಿತ್ತು, ಹಚ್ಕೊಳಕಿದ್ರೆ ಒಳ್ಳೇದಿತ್ತು, ಹಾಸ್ಕೊಳಕಿದ್ರೆ ಒಳ್ಳೇದಿತ್ತು, ಕಾಸ್ಕೊಳಕಿದ್ರೆ ಒಳ್ಳೇದಿತ್ತು, ಹಾಕೊಳಕಿದ್ರೆ ಒಳ್ಳೇದಿತ್ತು ಅಂತಾವ ಆ ಆಸೆ ಇಟ್ಟುಕೊಂಡು ತ್ಯಾಗದ ಭಾವನೆಯಿಂದ ರಹಿತಾಗಿ ಅನಿಚ್ಛಾಪೂರ್ವಕ ಅದನ್ನೆಲ್ಲ ಸಹನೆ ಮಾಡ್ತದವ ನಾರ್ಕಿ ಜೀವಿಗಳು ಅಂತ ಹೇಳ್ತಾರೆ ಇಲ್ಲಿ. ಆ ಪ್ರಕಾರ ಏಕ ಭಿಕ್ಷು ಏಕ ಭಿಕಾರಿ, एक भिक्षु है और एक भिकारी है. एक भिक्षु एक भिकारी दोनों शीत वेदना को सहन करते हैं. ಒಬ್ಬ ಭಿಕ್ಷು ಇದನ ಮತ್ತು ಒಬ್ಬ ಭಿಕ್ಷುಕ ಇದನ. ಒಬ್ಬ ಭಿಕ್ಷು ಇದನ ಮತ್ತು ಒಬ್ಬ ಭಿಕ್ಷುಕ ಇದನ. ಎರಡೂ ಜನ ಈ ಶೀತಕಾಲದಲ್ಲಿ, ಚಳಿಗಾಲದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರ, ಎರಡೂ ಜನ ಆ ಚಳಿಗಾಲದ ಚಳಿಯನ್ನು, ಆ ವೇದನೆಯನ್ನು ಸಹನೆ ಮಾಡ್ತಾ ಇದ್ದಾರ. ಪರಂತು ಭಿಕ್ಷು ಸಮತಾಪೂರ್ವಕ ಸಹನ ಕರ್ತಾ ಹೇ. ಭಿಕ್ಷು ಏನ್ ಮಾಡ್ತಾನ, ಸಮತಾಪೂರ್ವಕ ಅದನ್ನ ಸಹನೆ ಮಾಡ್ತಾನ. ಆದರೆ ಭಿಕಾರಿ ರೋ ರೋ ಕರ್ಕೆ ಸಹನ ಕರ್ತಾ ಹೇ. और भिकारी क्या करता है, भिक्षुಕ ಏನ್ ಮಾಡ್ತಾನ, ಅಳ್ಕೊಂತ ಸಹನೆ ಮಾಡ್ತಾ ಇದ್ದಾನ.
ಭಿಕ್ಷುನ ಹತ್ರ ಎಲ್ಲಾ ಸುವ್ಯವಸ್ಥೆ ಇದ್ರೂ ಸಹ ಅವರದ್ನ ಸಮತಾಪೂರ್ವಕ ತ್ಯಾಗ ಮಾಡಿ ಸಹನೆ ಮಾಡ್ತಾ ಇದ್ದಾರ. ಭಿಕಾರಿ ಹತ್ರ ಏನೂ ಇಲ್ಲ, ಭಿಕ್ಷುಕನ ಹತ್ರ ಏನೂ ಇಲ್ಲ, ಅವನು ಆಸೆ ಪಡ್ಕೊಂತ ಆಸೆ ಮಾಡ್ತಾ ಅಲ್ಲಿ ಅಳ್ಕೊಂತ ಸಹನೆ ಮಾಡ್ತಾ ಇದ್ದಾನ. ಎರಡೂ ಜನ ಸಹನೆ ಮಾಡ್ತಾ ಇದಾರೆ, ಭಿಕ್ಷುನು ಸಹನೆ ಮಾಡ್ತಾ ಇದಾರ, ಭಿಕ್ಷುಕನೂ ಸಹನೆ ಮಾಡ್ತಾ ಇದಾರ. ಆದ್ರೆ ಸಹನೆ ಮಾಡೋದ್ರಲ್ಲಿ ಭಾವನೆಗಳಿದಾವಲ್ಲ, ಭಾವನೆಯಲ್ಲಿ ಬಹಳಷ್ಟು ಅಂತರ ಇದೆ. ಭಾವನೆ ಮಾಡೋದ್ರಲ್ಲಿ ಬಹಳಷ್ಟು ಅಂತರ ಇದೆ. ಮನೆಯಲ್ಲಿ ನೀವು ಊಟ ಮಾಡ್ತೀರಾ, ನಾವು ಚೌಕದಲ್ಲಿ ಆಹಾರ ಮಾಡ್ತೀವಿ. ಮನೆಯಲ್ಲಿ ನೀವು ಊಟ ಮಾಡ್ತೀರಾ, ನಾವು ಚೌಕದಲ್ಲಿ ಆಹಾರ ಮಾಡ್ತೀವಿ. ನೀವು ದಿನ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀರಾ, ನಾವು ದಿನ ಚೌಕದಲ್ಲಿ ಆಹಾರ ನಮಗೆ ಕೊಡ್ಲಿಕ್ಕೆ ಬರ್ತಾರೆ, ನಾವು ಅಲ್ಲಿ ಚೌಕದಲ್ಲಿ ಆಹಾರ ಮಾಡ್ತೀವಿ. ನೀವು ವರ್ಷದಲ್ಲಿ ಒಂದು ದಿವಸ ದೀಪಾವಳಿ ಹಬ್ಬ ಮಾಡ್ತೀರಾ, ವರ್ಷದಲ್ಲಿ ಒಂದು ದಿವಸ ದೀಪಾವಳಿ ಹಬ್ಬ ಮಾಡ್ತೀರಾ, ನಾವು ದಿನ ಚೌಕದಲ್ಲಿ ದೀಪಾವಳಿ ಹಬ್ಬ ತರ ಆಹಾರ ಮಾಡ್ತೀವಿ. ನೀವು ವರ್ಷದಲ್ಲಿ ಒಂದು ದಿವಸ ಸಂತೋಷನ ದೀಪಾವಳಿ ಹಬ್ಬದ ಊಟ ಮಾಡಬಹುದು, ನಾವು ದಿನ ಚೌಕದಲ್ಲಿ ದೀಪಾವಳಿ ಹಬ್ಬದ ಆಹಾರ ಅಲ್ಲಿ ಚೌಕದಲ್ಲಿ ರೆಡಿ ಇರುತ್ತೆ. ನೀವು ದಿನ ಮನೆಯಲ್ಲಿ ಮಾಡುವಂತ ಅಡಿಗೆಯನ್ನು ತ್ಯಾಗ ಮಾಡೋದು ದೊಡ್ಡದಾಗದಲ್ಲ. ನಾನು ಅದ್ರ ತಿನ್ನಲ್ಲ, ಜಿಲೇಬಿ ತಿನ್ನಲ್ಲ, ಹೋಳಿಗೆ ತಿನ್ನಲ್ಲ, ಅದು ತಿನ್ನಲ್ಲ, ಮೈಸೂರು ಪಾಕ್ ತಿನ್ನಲ್ಲ, ಆದಿ ಎಲ್ಲ ಏನೋ ಐಟಮ್ಗಳು ನೆನಪು ಕೂಡ ಬರಲ್ಲ ನಮಗೆ. ಅವೆಲ್ಲ ತಿನ್ನಲ್ಲ ಅಂತ ತ್ಯಾಗ ಮಾಡೋದು ದೊಡ್ಡದಾಗದಿಲ್ಲ. ನಮ್ ದಿನ ಚೌಕದಲ್ಲಿ ಇವೆಲ್ಲ ಇರ್ತವೆ. ದಿನ ಇವೆಲ್ಲ ಐಟಮ್ಗಳು, ಇವೆಲ್ಲ ವಸ್ತುಗಳು, ಎಲ್ಲ ಪದಾರ್ಥಗಳು ಚೌಕದಲ್ಲಿರ್ತಾವ. ಆ ಚೌಕದಲ್ಲಿರುವಂತಹ ಪದಾರ್ಥ ಎದುರುಗಡೆ ಇದಾವ, ಚೌಕದಲ್ಲಿರುವಂತಹ ಪದಾರ್ಥ ಕೈಯಲ್ಲಿದೆ, ಚೌಕದಲ್ಲಿರುವಂತಹ ಪದಾರ್ಥ ಬಾಯಲ್ಲಿ ಅಗೀತಾ ಇದೀವ. ಆ ಅಗೀತಾ ಕೈಯಲ್ಲಿರುವಂತಹ ಪದಾರ್ಥ ನೋಡ್ತಾ ಚೌಕದಲ್ಲಿರುವಂತಹ ಪದಾರ್ಥಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಅದನ್ನ ತ್ಯಾಗ ಮಾಡುವಂತ ಭಾವನೆ ಇದೆಯಲ್ಲ, ಆ ಭಾವನೆ ಶ್ರೇಷ್ಠ ಅಂತ ಹೇಳಿದ್ದಾರೆ ಇಲ್ಲಿ. ಆ ಭಾವನೆ ಶ್ರೇಷ್ಠ ಅಂತ. ಯಾಕೆ? ಎದುರುಗಡೆ ಇದೆ ನಿನಗೆ ಇವೆಲ್ಲ ನಿನ್ನ ಹತ್ರ ಇದ್ದಾಗ ನೀನು ತ್ಯಾಗ ಮಾಡ್ತೀಯಲ್ಲ, ಇದೇ ದೊಡ್ಡ ತ್ಯಾಗ ಅಂತ ಹೇಳಿದಾರೆ. ನಿನ್ನ ಮನೆಯಲ್ಲಿ ಏನೂ ಇಲ್ಲ, ತ್ಯಾಗ ಮಾಡೋದು ಯಾವ್ದು ದೊಡ್ಡದಾಗದ? ಇಲ್ಲ ಅಂತ ತ್ಯಾಗ ಮಾಡ್ತಿದ್ದೀರ ನೀವು. ನಮ್ಮ ಹತ್ರ ಇದೆ ಅಂತ ನಾವು ತ್ಯಾಗ ಮಾಡ್ತಾ ಇದೀವ. ಇದರಲ್ಲಿ ತ್ಯಾಗದಲ್ಲಿ ಬಹಳಷ್ಟು ಅಂತರ ಇದೆ ಅಂತ ಹೇಳ್ತಾರೆ. ಆ ಭಿಕ್ಷುಕ ಅವನ ಹತ್ರ ಏನೂ ಇಲ್ಲ ಅಂತ ಅವನು ಅಳ್ಕೊಂತ ಸಹನೆ ಮಾಡ್ತಾ ಇದ್ದಾನ. ಈ ಸಮತಾಪೂರ್ವಕ ಭಿಕ್ಷು ಮುನಿಗಳೇನಿದಾರಲ್ಲ, ಈ ಮುನಿಗಳ ಹತ್ರ ಎಲ್ಲಾ ವ್ಯವಸ್ಥೆ ಇದಾವ, ಎಲ್ಲಾ ವ್ಯವಸ್ಥೆ ತಂದು ಕೊಡ್ಲಿಕ್ಕೆ ರೆಡಿ ಇದೀರ, ಆದ್ರೂ ಸಹ ಅದನ್ನ ಅವ್ರು ಏನ್ ಮಾಡಿದಾರ? ತ್ಯಾಗ ಮಾಡಿ ಸಹನೆ ಮಾಡ್ತಾ ಇದಾರೆ, ಸಮತಾ ಭಾವಪೂರ್ವಕ ತ್ಯಾಗ ಮಾಡ್ತಿದಾರ ಅಂತ ಹೇಳುದಿಲ್ಲ. ಅರ್ಥ ಆಯ್ತಾ? ಸಮಜಕ್ಕೆ ನೈ? ಅರ್ಥ ಆಯ್ತಿಲ್ರಿ? ಎಲ್ಲ ಸೈಲೆಂಟ್ ಸುಮ್ ಕುತ್ಕೊಂಡ್ಬಿಟ್ರಿ ಇವತ್ತ, ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳೋದು. ಒಂದು, ನಮಗೆ ಶಂಕೆ ಉಳಿಯೋದು ಯಾವಾಗ ಅಂತಂದ್ರೆ ಸಂಪೂರ್ಣವಾಗಿ ಅರ್ಥವಾಗದೇ ಇರ್ತಾರೆ. ಸಂಪೂರ್ಣವಾಗಿ ಅರ್ಥವಾಗಿದ್ರೆ ಶಂಕೆ ಬರೋದಿಲ್ಲ. ಒಂಚೂರು ಅರ್ಥವಾಗಿದ್ದರೆ ಶಂಕೆ ಬರುತ್ತೆ. ಎರಡು ಕಾರಣಕ್ಕೆ ಶಂಕೆ ನಮಗೆ ಯಾನ್ ತಿಳಿದಿಲ್ಲ ಅಂತ ಕೂಡ ನಮಗೆ ಪ್ರಶ್ನೆ ಬರಲ್ಲ. ಎಲ್ಲ ತಿಳಿದಿದೆ ಅಂತಂದ ಕೂಡ ಏನೋ ಪ್ರಶ್ನೆ ಬರಲ್ಲ. ಈ ರೀತಿ ಇನ್ ಎರಡದ್ರಲ್ಲಿ ನೀವೆಲ್ಲಿದ್ರೆ ನೋಡ್ಕೊಳ್ಳಿ. ಎಲ್ಲ ತಿಳಿದಿದೆ ಅಂತ ನೀವು ಇದ್ರು ಅಥವಾ ಏನೋ ತಿಳಿದಿಲ್ಲ ಅಂತಿದ್ರು, ನಾವೇ ತಿಳ್ಕೊಳ್ಳೋದು, ನೀವೇ ತಿಳ್ಕೊಳ್ಳೋದನ್ನೆಲ್ಲ. हे महाशय, पशु पर्याय का तो विचार करो. हे महाशय, पशु पर्याय का थोड़ा विचार करो. पशु पर्यायದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. पशु पर्याय का विचार करो जो तुम्हें दृष्टि गोचर है, आंखों से दिखाई दे रही है. ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಅದು ನಿಮ್ಮ ದೃಷ್ಟಿಗೆ ಕಾಣಿಸ್ತಾ ಇದೆ. ಆ ಪಶು ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಪಶು ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅದು ಪಶುओं ಭಯಾನಕ ಶೀತ ವೇದನಾ ಸಹನಿ ಪಡ್ತಿ ಹೇ. ಯಾರು ಅದಕ್ಕೆ ಹೋಗಿ ಹಾಸಿಗೆ ಹಾಸ್ತಾರೆ ಹೇಳ್ರಿ? ಯಾರು ಹೋಗಿ ಅದಕ್ಕೆ ಹೊದಿಗೆ ಹೊದಿಸ್ತಾರೆ ಹೇಳ್ರಿ? ಯಾರು ಅದಕ್ಕೆ ಒಳ್ಳೆ ಡ್ರೆಸ್ ಹಾಕ್ಸ್ತಾರೆ ಹೇಳಿ ಚಳಿ ಆಗ್ತಾ ಇದೆ ಅಂತ? ಯಾರು ಅದಕ್ಕೆ ಹೋಗಿ ಹೀಟರ್ ಹಾಸ್ತೀರಾ ಹೇಳಿ? ಯಾರು ಹಾಸ್ತೀರಾ? ಎಲ್ಲರಿಗಿಂತ ಭಯಾನಕವಾಗಿ ಆ ಪಶುಗಳು ಶೀತ ವೇದನಾವನ್ನು ಸಹನೆ ಮಾಡ್ತಾ ಇದ್ದಾವ. शीत का वेदना सहन कर रहे हैं.
गली गली में मारे मारे घूमते हैं, शीत से बचने का पुरुषार्थ करते हैं. ಗಲಿ ಗಲಿ ಮೇ ಮಾರೆ ಮಾರೆ, ಓಣಿಲಿ ಸುತ್ತಾಡ್ತಾ ಇದಾವ, ಓಣಿಲಿ ತಿರುಗಾಡ್ತಾ ಇದಾವ. ಶೀತ ವೇದನೆಯಿಂದ ಅವರು ಬಚಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಪುರುಷಾರ್ಥ ಮಾಡ್ತಾ ಇದಾವ. ಪರಂತು ಕಹಿ ಬಿ ಸ್ಥಾನ ನಹಿ ಮಿಲ್ತಾ ಹೇ, ಆದ್ರೆ ಅದಕ್ಕೆ ಎಲ್ಲೂ ಸ್ಥಾನ ಸಿಗುವುದಿಲ್ಲ. ನಾವು ಚಿಕ್ಕವರಿದ್ದಾಗ ಈ ಪಾಪದ ಕೃತ್ಯಗಳನ್ನು ನಾವು ಮಾಡಿದೀವಿ. ನೆನಪಾಯ್ತು, ಈ ಶಾಸ್ತ್ರ ಓದ್ತಾ ಇರುವಾಗ ಇವತ್ತು ನೆನಪಾಯ್ತು ಹೇಳ್ತಿದ್ದೀನಿ. ಈ ಪಾಪದ ಕೃತ್ಯಗಳನ್ನು ನಾವು ಮಾಡಿದೀವಿ. ಮನೇಲಿರುವಾಗ, ಚಿಕ್ಕವರಿರುವಾಗ ನಾಯಿಗಳು, ಓಣಿಲಿರುವಂತ ನಾಯಿಗಳು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅವು ಆ ಮಳೆಯಿಂದ ಚಳಿಯಿಂದ ಬಚಾವ್ ಆಗ್ಲಿಕ್ಕಂತ ನಮ್ಮದು ಮಣ್ಣಿನ ಮನೆ, ನಮ್ಮದು ಅವಾಗಲ್ಲ. ಅದು ಬಂದು ನಾವು ಏನು ಮಾಡುದು ಅಂತಂದ್ರೆ ಬೆಚ್ಚಗೆ ಕೂತ್ಕೊಳ್ಳೋದಕ್ಕೋಸ್ಕರ ಮಣ್ಣನ್ನು ಅಗದು, ಎರಡು ಕಾಲಿಂದ ಮಣ್ಣನ್ನು ಅಗದು ಆ ಮಣ್ಣು ಒಳಗಡೆ ಹೋಗಿ ಬೆಚ್ಚಗೆ ಕೂತ್ಕೊಳ್ತಿದ್ವು ಅವು ನಾಯಿಗಳು, ಹಂದಿಗಳು. ಇವೆಲ್ಲ ನಾವು ಚಿಕ್ಕವರಿದ್ದಾಗಿಂತ ಮಹಾನ್ ಭಯಂಕರ ಪಾಪಿಗಳು ನಾವು. ಅವಾಗ ಆ ನಾಯಿಗೆ ಕಲ್ಲು ಹೊಡೆದು, ಕೋಲಿಂದ ಹೊಡೆದು, ಹಂದಿಗೆ ಹೊಡೆದು ಅಲ್ಲಿಂದ ಓಡಿಸ್ತಿದ್ವಿ ನಾವು ಅವಾಗ. ಯಾಕೆ ಗೊತ್ತಿಲ್ಲ, ಅಜ್ಞಾನ ಅವಸ್ಥೆಯಲ್ಲಿ ಮಾಡಿರುವಂತಹ ಪಾಪಗಳವ. ನೀನು ಅಜ್ಞಾನ ಅವಸ್ಥೆಯಲ್ಲಿ ಮಾಡಿರೋ ಪಾಪ ಇರ್ಲಿ ಅಥವಾ ಸುಜ್ಞಾನ ಅವಸ್ಥೆಯಲ್ಲಿ ಮಾಡಿರೋ ಪಾಪ ಇರ್ಲಿ, ಅದು ಪಾಪನೇ. ಅಲ್ಲಿ ಪಾಪದಲ್ಲಿ ಏನು ಟೆಂಪರೇಚರ್ ಕಡಿಮೆ ಜಾಸ್ತಿ ಇಲ್ಲವೇ ಇಲ್ಲ. ಅಲ್ಲಿ ನಾವು ಇಂಥ ಘೋರ ಪಾಪಗಳು ಬಹಳಷ್ಟು ಮಾಡಿದೀವಿ, ಬಹಳಷ್ಟು ಘೋರ ಪಾಪಗಳನ್ನ ಮಾಡಿದೀವಿ. ಎಮ್ಮೆಗಳು ಸಾಕಿದ್ವಿ, ಎಮ್ಮೆಗೆ ತಿನ್ಲಿಕ್ಕಂತ ಹುಲ್ಲು ಹಾಕ್ತಿದ್ವಿ ನಾವು, ಒಣ ಹುಲ್ಲು. ಎಮ್ಮೆಗಳಿಗೆ ತಿನ್ಲಿಕ್ಕಂತ ಒಣ ಹುಲ್ಲು ಹಾಕ್ತಿದ್ವಿ. ಆ ಎಮ್ಮೆಗಳ ಪಾಪ ಚಳಿಗಾಲದಲ್ಲಿ ಚಳಿಗೆ ತಡ್ಕೊಳಕ್ ಆಗದೆ ಇರುವ ಕಾರಣದಿಂದ ಮುಂದೆ ಹಾಕಿರುವಂತಹ ಹುಲ್ಲನ್ನ ಎಲ್ಲ ಕಾಲಿಂದ ಹಿಂದೆ ಎಳ್ಕೊಂಡು ಆ ಹುಲ್ಲು ಮೇಲೆ ಕೂತ್ಕೊಳ್ತಿದ್ವು, ಬೆಚ್ಚಿಗೆ ಕೂತ್ಕೊಳ್ಳೋದಕ್ಕೋಸ್ಕರ. ತಿನ್ಲಿಕ್ಕೆ ಹಾಕಿರುವಂತಹ ಹುಲ್ಲನ್ನು ಕೂತ್ಕೊಂಡಿದೆ, ಕಾಲಲ್ಲಿ ಹಾಕೊಂಡು ಕೂತ್ಕೊಂಡಿದೆ ಅಂತ ಆ ಎಮ್ಮೆಗಳಿಗೆ ಹೊಡೆದಿದ್ವಿ ನಾವು ಅವಾಗ. ಮಾಡಿರುವಂತಹ ಭಯಂಕರ ಘೋರವಾದ ಪಾಪಗಳಿವೆಲ್ಲ. ಇಂಥ ಭಯಂಕರವಾದ ಘೋರ ಪಾಪಗಳು ನಾವು ಮಾಡಿದೀವಿ. ಆ ಪಾಪ ಅಜ್ಞಾನದಲ್ಲಿ ಮಾಡ್ರಿ ಅಥವಾ ಸುಜ್ಞಾನದಲ್ಲಿ ಮಾಡಿ, ಪಾಪನೇ ಅದು ಯಾರಿಗೂ ಬಿಟ್ಟದಿಲ್ಲ. ನೀನು ಚಿಕ್ಕವನಿದ್ದಾಗ ಅಜ್ಞಾನತೆ ಅವಸ್ಥೆಯಲ್ಲಿ ಪಾಪ ಮಾಡಿದ್ಯಾ, ನಿನ್ನ ಇವಾಗ ನಿನಗೆಲ್ಲ ಗೊತ್ತಾಗಿದೆ, ಆ ಪಾಪ ನಿನಗೆ ಕ್ಷಮೆ ಇದೆ ಅಂತ ಕರ್ಮ ಕ್ಷಮೆ ಕೊಡುವುದಿಲ್ಲ. ಸಂತೋಷನ್ನ ಭಗವಂತ ಒಂದು ಪಾಡಿಗೆ ಕ್ಷಮೆ ಕೊಡ್ಬೋದು ನಿಮಗೆ, ಗುರುಗಳ ಒಂದು ಪಾಲಿಗೆ ನಿಮಗೆ ಕ್ಷಮೆ ಕೊಡಬಹುದು, ಆದ್ರೆ ಆ ಕರ್ಮ ನಿಮಗೆ ಯಾವತ್ತು ಕ್ಷಮೆ ಕೊಡಕ್ ಸಾಧ್ಯನೇ ಇಲ್ಲ. ಈ ಪ್ರಕಾರ ಇವೆಲ್ಲ ಚಿಂತನೆಗಳು ನೆನಪಾಗ್ತಿರ್ತಾವ, ನಾವು ಮಾಡಿರುವಂತಹ ಘೋರ ಪಾಪಗಳು ನೆನಪಾಗ್ತಿರ್ತಾವ. ಜಿಸಕೆ ದರವಾಜೆ ಪರ್ ಖಡಾ ಹೋತಾ ಹೇ ಉಸಿ ಕೆ ದರವಾಜೆ ಪರ್ ಥಂಡೆ ಖಾನೆ ಪಡ್ತೆ ಹೇ, ಡಂಡೆ ಖಾನೆ ಪಡ್ತೆ ಹೇ. ಮನೆ ಬಾಗಲ ಹತ್ರ ಹೋಗಿ ನಿಂತ್ಕೊಳ್ತಾವ, ಚಳಿ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಿಲ್ಲ, ಎಲ್ಲರೂ ಬೆಚ್ಚಗೆ ನೋಡಿ ಕುತ್ಕೊಳಕ್ ಸಿಗತ್ತಾನಂತ ಕಾಯ್ತಿರ್ತಾವ. ಅಲ್ಲಿ ಹೋದಾಗ ಅಲ್ಲಿ ಅದಕ್ಕೆ ಪ್ರೀತಿ ಸಿಗಲ್ಲ, ಅದಕ್ಕಲ್ಲಿ ಪ್ರೀತಿ ಸಿಗಲ್ಲ, ಅಲ್ಲಿ ಕೋಲಿನ ಏಟ ಸಿಗತ್ತೆ. ಮತ್ತಲ್ಲಿ ಓಡಿಸ್ತಾರೆ ಅಲ್ಲಿಂದ, ಮತ್ತೆ ಅದನ್ನ ಹೊಡೆದು ಓಡಿಸ್ತಾರೆ ಅಲ್ಲಿಂದ ಆ ಪ್ರಾಣಿಗಳನ್ನ. ಡಂಡೆ ಖಾನೆ ಪಡ್ತೆ ಹೇ ಮಾರ್ ಖಾನಾ ಪಡ್ತಿ ಹೇ ಭಯ್ಯಾ, ಬಹುತ್ ಸೆ ಜಾನವರ್ ಸಹನ್ ನ ಹೋನೆ ಕೆ ಕಾರಣ, ಬಹುತ್ ಸೆ ಜಾನವರ್ ಬಹಳಷ್ಟು ಪ್ರಾಣಿಗಳು ಸಹನೆ ಮಾಡಿಕೊಳ್ಳಕ್ಕೆ ಆಗದೆ ಇರುವಂತಹ ಕಾರಣದಿಂದ ಪ್ರಾಣ ಛೋಡ ದೇತೆ ಹೇ, ಪ್ರಾಣವನ್ನು ಬಿಟ್ಟು ಹೋಗುವಂತ ಪ್ರಸಂಗ ಬರುತ್ತೆ ಒಂದೊಂದು ಸರ್ತಿ. ಅದಕ್ಕೆ ಭವ ಕಿ ವೇದನಾ ಪರ್ಯಾಯ ಕಾ ಕಷ್ಟ ಭೂಲ್ ಮತ ಜಾನ, ಭವಗಳ ವೇದನೆಗಳನ್ನ, ಆ ಪರ್ಯಾಯಗಳಲ್ಲಿ ಆಗಿರುವಂತಹ ಕಷ್ಟಗಳನ್ನ ಮರೆತು ಹೋಗಬೇಡ, ಮರಿಬೇಡ. ಅಲ್ಲಿ ಆಗಿರುವಂತಹ ಕಷ್ಟಗಳು, ಅಲ್ಲಿ ಆಗಿರುವಂತಹ ವೇದನೆಗಳು, ಅದನ್ನು ಮರಿಲಿಕ್ಕೆ ಹೋಗಬೇಡ. ಅದ್ರ ಬಗ್ಗೆ ಏನ್ ಮಾಡು, ಚಿಂತನೆ ಮಾಡು, ಮೆಲಕ್ ಹಾಕು ಅಂತ ಹೇಳ್ತಾ ಇದಾರೆ ಇಲ್ಲಿ ಆಚಾರ್ಯ ಭಗವಂತರು. ಭೂಲ್ ಮಜ್ಜಾನ ಪೂರ್ವ ಭವಕ ಸ್ಮರಣ ಕರ್, ಪೂರ್ವ ಭವದಲ್ಲಿ ಆಗಿರುವಂತಹ ಆ ವೇದನೆಗಳ ಕಷ್ಟಗಳ ಸಹನೆ ಮಾಡಿಕೋ. ಆತ್ಮ ಸ್ವಭಾವಕ ಚಿಂತನ ಕರ್. ಯಾವ ಚಿಂತನೆ ಮಾಡಂತ ಹೇಳಿದ್ರಿ ಇಲ್ಲಿ? ಆತ್ಮ ಸ್ವಭಾವದ ಚಿಂತನೆ ಮಾಡು. ಸ್ವಾನುಭವಕ್ಕೆ ಅನುಭೂತಿ ಕರ್, ಸ್ವ ಅನುಭವದ ಅನುಭೂತಿ ಮಾಡಿಕೋ. ಶರೀರ ಹೇ ಭಯ್ಯಾ, ಶರೀರದು ಶರೀರ ಇದೆ. ಅರೆ ಜ್ಞಾನಿ ಪತಾ ತೋ ಕರೋ ಕಿಸ್ಕಾ ಶರೀರ ಸುಖಿ ಹೇ. ಸ್ವಲ್ಪ ಯೋಚನೆ ಮಾಡಿ, ಯಾರ ಶರೀರ ಸುಖಿ ಇದೆ ಇಲ್ಲಿ? ಸಂಸಾರದಲ್ಲಿ ಇರುವಂತಹ ಎಷ್ಟು ಪ್ರಾಣಿಗಳಿದಾವೆ ಇಲ್ಲಿ? ಅನಂತ ಪ್ರಾಣಿಗಳಿದಾವ. ಜೆ ತ್ರಿಭುವನ ಮೇ ಜೀವ ಅನಂತ, ಸುಖ ಚಾಹೇ ದುಃಖತೆ ಬೈವಂತ. ಪಂಡಿತ್ ದೌಲತ್ ರಾಮ್ಜಿಗಳು ಹೇಳಿದ್ರು, ಈ ಮೂರು ಲೋಕದಲ್ಲಿ ಜೀವಿಗಳೆಷ್ಟಿದಾವ? ಅನಂತ ಜೀವರಾಶಿಗಳಿದಾವ. ಎಲ್ಲಾ ಜೀವಿಗಳಿಗೆ ಶರೀರ ಇದೆ.
ಎಲ್ಲ ಜೀವಿಗಳಿಗೆ ಶರೀರ ಇದೆ. ಶರೀರದಲ್ಲಿರುವಂತಹ ಜೀವಿಗಳು ಯಾವಾದ್ರೂ ಸುಖಿಯಾಗಿದಾವ? ಸ್ವಲ್ಪ ಆದ್ರೂ ಯೋಚನೆ ಮಾಡು ಅಂತ ಹೇಳ್ತಾರೆ ಇಲ್ಲಿ. ಅರೆ ಜ್ಞಾನಿ, ಪತಾ ತೋ ಕರೋ ಕಿಸ್ಕಾ ಶರೀರ್ ಸುಖಿ ಹೇ, ಸುಂದರ ಸೆ ಸುಂದರ ಶರೀರ್ ಪರೇಶಾನ್ ಹೇ ಕಷ್ಟಮಯ ಹೇ. ಸುಂದರ, ಅತಿ ಸುಂದರ ಶರೀರವನ್ನು ಧಾರಣೆ ಮಾಡಿಕೊಂಡಿರುವಂತಹ ಜೀವ ಪರೇಶಾನ್, ದುಃಖಿಯಾಗಿದೆ. ಅದು ದುಃಖಿಯಾಗಿದೆ, ಕಷ್ಟದಾಯಿ ಇದೆ ಅದಕ್ಕೆಲ್ಲ ಜೀವನ, ಅದು ಶರೀರ. ಆ ರೀತಿ ಅರೆ ಅರೆ ವಿಚಾರ ಕರೋ, ಖೇರ್ ಕಿ ಲಕಡಿ, ಕೌನ್ ಸಿ ಲಕಡಿ? खेर की लकड़ी 100 गुना की लकड़ी को तो लोग जलाते हैं, चंदन की लकड़ी को नहीं. ಅಂತ ಇಂಥ ಮರಗಳನ್ನು ನೀವು ಸುಟ್ಟಾಕಬಹುದು, ಆದ್ರೆ ಚಂದನದ ಮರ ಸುಡ್ತೀರೇನ್ರಿ? ಏನ್ ಮಾಡ್ತೀರ ಅದನ್ನ? ಚಿನ್ನದ ತರ ಜೋಪಾನಾಗಿ ಬ್ಯೂರಲ್ಲಿ ಲಾಕಲ್ಲಿ ಹಾಕಿಟ್ಟಿರ್ತೀವಿ ಅದನ್ನ. इटरतीवल चंदन की लकड़ी को नहीं, सौगन को घिस नहीं जाता और चंदन की लकड़ी का जलाया नहीं जाता. ಅಂತ ಮರಗಳಿದಾವ. ಬಬ್ಲಿ ಜಾಲಿ ಮರ ತಿಳ್ಕೊಳ್ಳಿಗಲ್ಲಿ, ಜಾಲಿ ಮರ ತುಂಡಿದೆ, ಅದನ್ನ ತಿಕ್ಕಿ ಅದ್ರ ಗಂಧ ಹಚ್ಕೊಳ್ತೀವಿ ನಾವು, ಅದನ್ನ ಸುಡ್ಲಿಕ್ಕೆ ಉಪಯೋಗ ಮಾಡ್ತೀವಿ ಅದನ್ನ ನಾವು. ಚಂದನದ ಮರ ನಾವು ಸುಡ್ತೀವೇನ, ಅದನ್ನ ತಿಕ್ಕಿ ಗಂಧ ಹಚ್ಕೊಳ್ಳಿಕ್ಕೆ ಉಪಯೋಗ ಮಾಡ್ತೀವಿ ನಾವು. ಈ ಪ್ರಕಾರ 100 गुण जलने से परेशान है, परंतु चंदन घिसने से परेशान है. ಜಾಲಿ ಮರದ ತುಂಡು ಏನಿದೆಯಲ್ಲ, ಅದ್ಯಾಕೆ ಟೆನ್ಷನ್ ದಲ್ಲಿ ಇದೆ ಅಂತಂದ್ರೆ, ನನ್ನನ್ನು ಸುಟ್ಟಾಕ್ತಾರಂತ ಟೆನ್ಷನ್ ದಲ್ಲಿ ಇದೆ ಅದು. ನನ್ನನ್ನ ಸುಟ್ಟಾಕ್ತಾರಂತ ಟೆನ್ಷನ್ ದಲ್ಲಿ ಇದೆ. ಚಂದನ ನನ್ನನ್ನ ತೆಯ್ತಾರಂತ ಟೆನ್ಷನ್ ದಲ್ಲಿ ಇದೆ ಅದು. ನನ್ನನ್ನ ತೇದು 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 ನನ್ನ ಉಪಯೋಗ ಮಾಡ್ತಿದಾರಂತ ಆ ಟೆನ್ಷನ್ ದಲ್ಲಿ ಚಂದನ ಇದೆ. ಅದು ಚಂದನ ಇರ್ಲಿ ಅಥವಾ ಜಾಲಿ ಮರದ ಇರ್ಲಿ, ಎರಡೂ ದುಃಖಿನೇ ಇದಾವ. ಎರಡೂ ಶರೀರಕ್ಕೆ ಏನಿದೆ? ದುಃಖನೇ ಇದೆ. ಸುಂದರ ಶರೀರ ಇರ್ಲಿ ಅಥವಾ ಕುರೂಪ ಶರೀರ ಇರ್ಲಿ, ಸುಂದರವಾದ ರೂಪ ಇರ್ಲಿ ಅಥವಾ ಕುರೂಪ ರೂಪ ಇರ್ಲಿ, ಎರಡೂ ಏನಿದಾವ? ಟೆನ್ಷನ್ ದಲ್ಲಿನೇ ಇದಾವ, ದುಃಖಿನೇ ಇದಾವ ಅಂತ ಇಲ್ಲಿ ಆಚಾರ್ಯ ಭಗವಂತರು ಹೇಳ್ತಾ ಇದ್ದಾರ. देखो भला चंदन सुगंध देता है फिर भी घिस जाता है. ಚಂದನ ಸುಗಂಧ ಕೊಡ್ತಾ ಇದೆ, ಆದ್ರೂ ಕೂಡ ಅದನ್ನ ತೆಗಿತಾ ಇದೀವಿ ನಾವು. ಕ್ಯೋ? क्योंकि तीव्र शीत ಎಲ್ಲಿ ಹೋಯ್ತದ, ಹಿಂದೆ ಮುಂದೆ ಆಗ್ಬಿಡ್ತದೆ ನೋಡ್ರಿ ಒಂದು ಸರ್ತಿ. घिस जाता है. इसी प्रकार से प्रत्येक शरीरधारी कष्ट पाता है. ಪ್ರತ್ಯೇಕ ಶರೀರದಲ್ಲಿರುವಂತಹ ಜೀವಿಗಳು ಕಷ್ಟಗಳನ್ನ ಅನುಭವಿಸ್ತಾ ಇದಾವ, ಕಷ್ಟ पाता है. फिर क्या तेरा शरीर अलग से बना है क्या? क्या प्रश्न पूछ रहे हैं यहां पर प्रसन्न जी? क्या प्रश्न पूछ रहे हैं? सबको शरीर मिला है, सब शरीर वाले कष्ट सहन कर रहे हैं, तेरा शरीर क्या अलग से मिला है क्या? तुझे भी कष्ट सहन करना ही पड़ेगा. ತೀರ್ಥಂಕರನ್ನ ಬಿಟ್ಟಿಲ್ಲ, ಮತ್ತೆ ನಿಮ್ಮನ್ನು ಬಿಡ್ತಿದ್ದೆ ಅನ್ನೋದು. ತೀರ್ಥಂಕರ ಶರೀರವನ್ನು ಬಿಟ್ಟಿಲ್ಲ, ಕರ್ಮ. ನಿಮ್ಮ ಶರೀರ ಬಿಡೋದೈತನ? ಬಿಡ್ಲಿಕ್ಕೆ ಸಾಧ್ಯ ಐತನ? ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಎಲ್ಲಿ ಹೋಯ್ತು? तेरा शरीर क्या अलग से बना है क्या? तीव्र शीत वेदना से वृक्ष जल जाते हैं. देखो भैया, सिर्फ अग्नि से नहीं जलते वृक्ष, तीव्र शीत वेदना से भी वृक्ष जल जाते हैं, काले पड़ जाते हैं, मुरझा जाते हैं. क्या वृक्ष स्थिर होकर के शीत वेदना सहन नहीं कर रही है? ಶೀತ ವೇದನೆಯನ್ನು ಸಹನೆ ಮಾಡ್ತಾ ಇಲ್ಲ ವೃಕ್ಷ, ಮರಗಳು, ಮರಗಿಡಗಳು ಸಹನೆ ಮಾಡ್ತಾ ಇಲ್ವಾ? ಎಲ್ಲ ಸಹನೆ ಮಾಡ್ತಾ ಇದ್ದಾವ. ಹೇ ಸಾಧಕ್, ತು ಆತ್ಮ ಸ್ವಭಾವ ಮೇ ಸ್ಥಿರ ಹೋಕರ್ಕೆ, ನೀನು ಆತ್ಮ ಸ್ವಭಾವದಲ್ಲಿ ಏನಾಗು? ಸ್ಥಿರನಾಗು. ತು ಆತ್ಮ ಸ್ವಭಾವ ಮೇ ಸ್ಥಿರ ಹೋಕರ್ಕೆ ಶೀತ ಪರಿಚಯವನ್ನು ಸಮತಾ ಭಾವಪೂರ್ವಕ ಸಹನ ಕರೋ. ಸಮತಾ ಭಾವಪೂರ್ವಕ ಏನ್ ಮಾಡು? ಸಹನೆ ಮಾಡು. ಪರಂತು ವಸ್ತ್ರಕೋ ಗ್ರಹಣ ಮತ್ ಕರ್ನಾ, ಆದ್ರೆ ವಸ್ತ್ರವನ್ನು ಗ್ರಹಣೆ ಮಾಡಿಕೊಳ್ಳಕ್ಕೆ ಹೋಗಬೇಡ. ಸಮತಾ ಭಾವಪೂರ್ವಕ ಇದನ್ನೆಲ್ಲ ಸಹನೆ ಮಾಡು, ಆದ್ರೆ ವಸ್ತ್ರವನ್ನು ಸ್ವೀಕಾರ ಮಾಡಿಕೊಳ್ಳಕ್ಕೆ ಹೋಗಬೇಡ. ವಸ್ತ್ರ ಧಾರಣ ನ ಕರ್ನೆ ಕೆ ಕಾರಣ ಸೆ ಸಾಧು ಜನೋ ಕಾ ಶರೀರ್ ಖುಲಾ ರಹತಾ ಹೇ. ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳದೆ ಇರುವಂತಹ ಕಾರಣದಿಂದ ಈ ಸಾಧು ಜನರ ಶರೀರ ಏನಿರುತ್ತೆ? ನಿರ್ವಸ್ತ್ರ, ಓಪನ್. ನಾವು ಸಾಮಾನ್ಯ ಶಬ್ದದಲ್ಲಿ ಬೆತ್ತಲೆ ಅಂತ ಹೇಳ್ತೀವಿ ಅವರಿಗೆ.
ಬೆತ್ತಲೆ ನಿರ್ವಸ್ತ್ರವಾಗಿರುತ್ತದೆ ಈ ಶರೀರ ಅಂತ ತಿಳ್ಕೊಳ್ಬೇಕು. ಯಥಾಜಾತ ಬಾಲಕ ವತ್ ಸ್ವರೂಪ ರಹತಾ ಹೇ, ಯಥಾಜಾತ್ ಹೇಗಿದೆ ಹಾಗೆ ಬಾಲಕನ ತರ ಶರೀರ, ನವಜಾತ ಬಾಲಕನ ತರ ಶರೀರ ಇರುತ್ತದೆ. जो कपड़े नहीं पहनते उन्हें ठंडी कम लगती है भैया, जो कपड़े नहीं पहनते उन्हें ठंडी कम लगती है, परंतु जो कपड़े पहनते हैं उन्हें ज्यादा ठंडी लगती है. संपूर्ण शरीर वस्त्र को धारण किया है, सिर्फ हाथ खुले हैं, पैर को भी लगा दिया, वहां पर अभी पैर को भी लगा दिया, सिर्फ हाथ खुले हैं, उसको भी ढकने की कोशिश करते रहते हम. क्यों? कपड़े पहने हैं इसलिए ठंडी ज्यादा लग रही है आपको, और जो कपड़े ही नहीं पहने उनको ठंडी, ಯಾರು ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಅವರಿಗೆ ಚಳಿ ಆಗ್ತಾ ಇರುತ್ತೆ. ಯಾರು ವಸ್ತ್ರಗಳನ್ನ ಧಾರಣೆ ಮಾಡಿಕೊಳ್ಳುವುದಿಲ್ಲ ಅವರಿಗೆ ಚಳಿ ಯಾವುದೇ ಕಾರಣಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಆಗುವುದಿಲ್ಲ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ನನ್ನ ಒಂದು ನೋಡಿದ್ದೆ, ಅನುಭವಿಸಿದ್ದೆ, ಎರಡು ನೋಡಿದ್ದು ಗೊತ್ತಿನ ಕೆಲಸ ಎಲ್ಲ ಮಾಡ್ತಾ ಇದ್ದಾಗ ಮಳೆ ಶುರುವಾದಾಗ ಇವರು ಧ್ಯಾನಕ್ಕೆ ಹೊರಗಡೆ ನಿಂತಾಗ ನಾವು ನೋಡು ಪಕ್ಕ ಸುತ್ತಮುತ್ತ ಇದ್ದಾರಲ್ಲ ನೋಡು, ಅವನು ಮಳೆ ನಾವೇ ಹೋಗೋದು ನಿಂತು ಮಳೆ ಬಂತು, ಬಟ್ಟೆ ಎಲ್ಲ ನೆನೀತು, ಎಲ್ಲ ನಾವು ಮಾಡ್ತಾ ಇದ್ರು, ನಾವು ನಾವು ನಿಂತ್ಕೊಂಡು ಸ್ವಲ್ಪ ಹೊತ್ತಿಗೆ ಏನಾಯ್ತು ಅಂತಂದರೆ ಶೀತದ ಗಾಳಿ ಹೊಡೆಯೋಕೆ ಶುರುವಾಯಿತು. ಬಟ್ಟೆ ನೆಂದಾಗ ಚಳಿ ಗೊತ್ತಾಗಲಿಲ್ಲ, ಶೀತದ ಗಾಳಿ ಹೊಡೆಯೋಕೆ ಶುರುವಾಯಿತು, ನಡೆಯೋಕ್ಕಾಗಲಿಲ್ಲ. ಅಲ್ಲಿದ್ದವರೆಲ್ಲ ಒಳಗಡೆ ಹೋಗಿ ಬಾಗಿಲು ಹಾಕೊಂಡು ಆ ಸಂಜೆ ಹೋಗಿ ಹೋಗ್ತಾರೆ. ಮಳೆ ನಿಲ್ಲವರೆಗೆ ನಾರಾಯಣ ಪಡೆದ ಮಳೆ ಸಮಾಜ ಕಣ್ಣಾರೆ ನೋಡಿದ್ದು ನಾನು ಹೇಳ್ತಾರೆ, ಸುಮ್ಮನೆ ನಾನು ಉತ್ಪ್ರೇಕ್ಷೆಯಿಂದ ನಾನು ಹೇಳ್ತಾರೆ, ಇದು ನಡೆದಿದ್ದೆ ಓಡ್ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ನೆಂದು ಏನು ಆಗಲಿಲ್ಲ. ಆದರೆ ಆವಾಗ ಗಾಳಿ ಹೊಣೆ ಶುರುವಾಯಿತು ಚಳಿ, ಆವಾಗ ನಾವು ತಡೆದಾಗ ಎಲ್ಲರೂ ಬಂದು ಮಳೆ. जब मूर्ति खड़ी किया ना जेनरगुत्ती में, बड़ी मूर्ति उस दिन का बता रहे हैं, उसके पहले दिन का ಅಲ್ಲಿ ಏನಾಯ್ತು ಅಂದರೆ 15 ಏಪ್ರಿಲ್ ಮೂರ್ತಿ ನಿಲ್ಲಿಸೋದಿತ್ತು, ಎಲ್ಲ ಚೆನ್ನಾಗಿತ್ತು, ಎಲ್ಲ ಕ್ಲೈಮೇಟ್ ಚೆನ್ನಾಗಿತ್ತು. ಅಚಾನಕ್ ಅದಕ್ಕಿಂತ ಮೊದಲನೇ ದಿವಸ ಮಳೆ ವಾತಾವರಣ, ಫುಲ್ಲು ಮಳೆ ವಾತಾವರಣ ಆಗಿಬಿಡ್ತು. ಇನ್ನು ಮಳೆ ಎಲ್ಲ ಆಗಿಬಿಟ್ರೆ ಭಯಂಕರ ಎಲ್ಲ ಕೆಸರಾಗಿಬಿಡುತ್ತೆ, ಕೆಸರಾದರೆ ಮೂರ್ತಿ ಎದ್ದು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಇದು ಟೆನ್ಷನ್ ಜಾಸ್ತಿ ಆಗಿಬಿಡ್ತು, ನಮಗೆ ಮಾನಸಿಕ ಟೆನ್ಷನ್ ಆಗಿಬಿಡ್ತು. ಇನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು ಸಂಕಲ್ಪ ಮಾಡಿಕೊಂಡು ಹೋಗಿ ಅಲ್ಲಿ ಹೊರಗಡೆ ನಿಂತ್ಕೊಂಡ್ಬಿಟ್ಟೆ ಧ್ಯಾನಕ್ಕೆ. ನಾನು ನಿಂತ್ಕೊಂಡಿದ್ದೀನಂತ ಎಲ್ಲ ಜನ ಬಂದು ನಿಂತ್ಕೊಂಡ್ಬಿಟ್ರೆ ನನ್ನ ಹತ್ರ, ಅಲ್ಲಿ ಒಂದು 8-10 ಜನ ಬಂದು ನಿಂತ್ಕೊಂಡ್ಬಿಟ್ರು. ಅಲ್ಲಿ ನಿಂತ್ಕೊಂಡ್ರು, ಮಳೆ ಬಂತು, ಜೋರು ಬಂತು ಮಳೆ ಬರೋ ಲೆಕ್ಕ ನೋಡಿರೋದೇನು ಸಾಮಾನ್ಯವಾಗಿಲ್ಲಾಗಿತ್ತು ಮಳೆ. ಅದು ಮಳೆ ಬರೋ ಲೆಕ್ಕ ನೋಡಿದ್ರೆ ಸಾಮಾನ್ಯ ಮೋಡ ಆಗಲಾಗಿತ್ತು, ಭಯಂಕರ ಮೋಡ ಆಗಿತ್ತು. ಅದು ಮೋಡ ಮಳೆ ಬರ್ತಾ ಇದೆ, ಮಳೆ ಮಧ್ಯೆ ಎಲ್ಲ ಶರೀರ ಎಲ್ಲ ಒದ್ದೆ ಆಯ್ತು, ನಂದು ಒದ್ದೆ ಆಯ್ತು, ಜನರದೆಲ್ಲ ಶರೀರ ಒದ್ದೆ ಆಯ್ತು. ಅದರಲ್ಲಿ ಏನಾಯ್ತು ಅಂದ್ರೆ ಅದು ಏನೋ ಪುಣ್ಯ ಗೊತ್ತಿಲ್ಲ, ಭಗವಂತರ ಕೃಪಾ ದೃಷ್ಟಿ ಗೊತ್ತಿಲ್ಲ, ಗುರುಗಳ ಆಶೀರ್ವಾದ ಗೊತ್ತಿಲ್ಲ. ಮಳೆ ಎಷ್ಟು ಭಯಂಕರವಾದ ಮಳೆ, ನಿಮ್ಗೆ ಸತ್ಯ ಹೇಳೋದು, ನಾನು ಜನವಾನಿ ಮುಂದೆ ಕೂತ್ಕೊಂಡಿನಿ, ನಾನು ಅತಿಶೋಕ್ತಿ ಹೇಳ್ತಾ ಇಲ್ಲ, ಅದು ವಿಷಯ ಹೇಳಿದಂತ ನೆನಪಾಯ್ತು ಅಂತ ಸ್ಪಷ್ಟೀಕರಣ ಮಾಡ್ತಾ ಇದ್ದೀನಿ. ಗುರುಗಳ ಆಶೀರ್ವಾದ ಅಷ್ಟು ದೊಡ್ಡದಿದೆ ನನಗೆ, ಆ ಭಗವಂತರ ಕೃಪೆ ನನ್ನ ಮೇಲೆ ಅಷ್ಟಿದೆ, ಆ ಕ್ಷೇತ್ರದ ಪುಣ್ಯ ಅಷ್ಟಿದೆ. ಭಯಂಕರವಾದ ಮಳೆ, ಆ ಮೋಡ ನೋಡಿದ್ರೆ ಅಲ್ಲಿ ಒಂದು 15-20 ದಿವಸ ಅಲ್ಲಿ ಏನೂ ಕೆಲಸ ಮಾಡಕ್ ಬರಲ್ಲ, ಆ ರೀತಿ ಮೋಡ ಆಗಿದೆ ಅಲ್ಲಿ. ಆದರೆ ಅಲ್ಲಿ ಧ್ಯಾನಕ್ಕೆ ಹೋಗಿ ನಿಂತ್ಕೊಂಡಾಗ ಇವರೆಲ್ಲರ ಭಕ್ತಿ, ಇವರೆಲ್ಲರ ಶ್ರದ್ಧೆ, ಆ ಭಾವನೆಗೆ ಆ ಮಳೆ ಏನಿತ್ತಲ್ಲ, ಮೋಡ ಹಿಂಗೆ ಏನು ಬರ್ತಾ ಇದೆ ಹಿಂಗೆ ಆಟೋಮೆಟಿಕ್ ನನ್ನ ತಲೆ ಮೇಲೆ ಬಂದಂಗೆ ಎಲ್ಲ ಡೈವರ್ಟ್ ಆಗಿಬಿಡ್ತೀನಿ ಮೋಡ. ಅದು ಆ ಮೋಡ ತಲೆ ಮೇಲೆ ಬಂದಂಗೆ ಆಟೋಮೆಟಿಕ್ ಹಿಂಗೆ ಮೋಡ ಅದು ಡೈವರ್ಟ್ ಆಗಿಬಿಡ್ತೀನಿ, 2 ಭಾಗ ಆಗಿಬಿಡ್ತು ಮೋಡ. ಅದು ತಲೆ ಮೇಲೆ ಫುಲ್ ಓಪನ್, ಮತ್ತೆಲ್ಲ ಮೋಡ ಎಲ್ಲ ಆ ಕಡೆ ಈ ಕಡೆ. ನಿಮ್ಗೆ ಭಯಂಕರ ಹೇಳೋದು, ಅಲ್ಲಿಂದ 6 ಕಿಲೋಮೀಟರ್ ಹೈವೇ ಇದೆ, ಮೇನ್ ರೋಡ್, ಅಲ್ಲಿಂದ ಫುಲ್ ಭಯಂಕರವಾದ ಮಳೆ ಬಿದ್ದಿದೆ. ಈ ಕಡೆ ಹಳೇಬೀಡು ಮಳೆ ಬಿದ್ದಿದೆ, ಅಡುಗೂರು ಭಯಂಕರವಾದ ಮಳೆ ಬಿದ್ದಿದೆ. ಆದರೆ ಆ ಜೇನರಗುತ್ತಿ ಭಾಗದಲ್ಲಿ, ಆ ಕ್ಷೇತ್ರದ ಭಾಗದಲ್ಲಿ ಒಂದು ಅಷ್ಟೇನೋ ಸ್ವಲ್ಪ ಒಂದು 5-10 ನಿಮಿಷ ಬಂದು ಹೋಯ್ತು ಅಷ್ಟೇ. ಆದರೆ ಮಳೆ ಇಲ್ಲವೇ ಇಲ್ಲ. ಅದೇನೋ ಪುಣ್ಯ ಗೊತ್ತಿಲ್ಲ ಕ್ಷೇತ್ರದ್ದು. वो शुद्धि करने के लिए आए थे वहां पर,
वो क्रेन आकर खड़ा था, सब जो मटेरियल चाहिए सब आकर वहां पर पड़ा था, वो शुद्धि करना था। तो शुद्धि करने के लिए वरुण देव स्वयं नीचे उतर कर आ गए थे वहां पर। वो पुण्य है क्षेत्र का, कुछ पता नहीं ಕ್ಷೇತ್ರದ ಪುಣ್ಯ ಬಹಳ ಇದೆ, ಅದು ನಂದಲ್ಲ ಕ್ಷೇತ್ರದದು. ಅಲ್ಲ ಆ ಥರದ್ದು ಅನೇಕ ಉದಾಹರಣೆ ನಾನು ಅನುಭವಿಸಿದ್ದೀನಿ. जितना शरीर का वजन नहीं रहता उतना कपड़ों का वजन हो जाता है। जितना शरीर का वजन नहीं होता उतना कपड़ों को वजन हो जाता है। फिर भी सर्दी से कांपते रहते हो भैया आप लोग। ಶರೀರಕ್ಕಿಂತ ಭಾರವಾದ ವಸ್ತ್ರಗಳನ್ನ ಸ್ವೀಕಾರ ಮಾಡ್ಕೊಳ್ತೀವಿ, ಹಾಕೊಳ್ತೀವಿ ಮೈ ಮೇಲೆ, ಆದ್ರೂ ಕೂಡ ಅಶೋಕನ್ನ ಚಳಿ 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 ಅಂತಿರ್ತೀವಿ. ಹೌದಿಲ್ಲ ಅಂತಿರ್ತೀವಿ. ಸಾಧು ಬಿಸ್ತರ್ ಕಾ ಪ್ರಯೋಗ ನಹಿ ಕರ್ತಾ ಹೇ, ಸಾಧುಗಳು ಹಾಸಿಗೆದು ಉಪಯೋಗ ಮಾಡುವುದಿಲ್ಲ. ಚಾದರ್ ಕಂಬಲ್ ರಜಾಯಿ ಕಾ ಪ್ರಯೋಗ ನಹಿ ಕರ್ತಾ ಹೇ, ಚಾದರ ಕಂಬಲ್ ರಜಾಯಿ ಆದಿ ಇವೇನು ಒದ್ಕೊಳ್ಳುವಂತ ವಿಧವಲ್ಲ, ಇಂಥ ಯಾವುದೂ ವಸ್ತುಗಳ ಪ್ರಯೋಗ ಅವರು ಮಾಡುವುದಿಲ್ಲ. जो साधु ओढ़ते हैं चादर उसका कोई नहीं रहता, कोई नहीं करता आदर. कितना अच्छा शब्द बना दिए देखिए वहां पर. जो साधु ओढ़ता है चादर उसका नहीं करता कोई आदर. ಅವನಿಗೆ ಆದರ್ ಸನ್ಮಾನ ಎಲ್ಲೂ ಸಿಗುವುದಿಲ್ಲ. ಅವರು ಮುನಿಗಳು ಯಾವುದೇ ಪ್ರಕಾರದ ವಸ್ತುಗಳನ್ನ ಪ್ರಯೋಗ ಮಾಡುವುದಿಲ್ಲ. ಜಿಸ್ಕೆ ಪಾಸ್ ಹೋತಾ ಹೇ ಕಂಬಲ್, जिसके पास होता है कम बल, कम बल, जिसके पास होता है कम बल वो ओढ़ता है कंबल. ಯಾರ ಹತ್ರ ಶಕ್ತಿ ಕಡಿಮೆ ಇದೆ ಅವರೇ ಅದನ್ನ ಕಂಬಲ್ ಅದನ್ನೇನ್ ಮಾಡ್ಕೊಳ್ತಿರ್ತಾರ, ಹೊತ್ಕೊಳ್ತಿರ್ತಾರ. ಪರಂತು ಜಿಸ್ಕೆ ಪಾಸ್ ಹೋತಾ ಹೇ ಆತ್ಮಬಲ, ಜಿಸ್ಕೆ ಪಾಸ್ ಯಾರ ಹತ್ರ ಇರುತ್ತದೆ ಆತ್ಮಬಲ ವಹ ನಹಿ ಓಡ್ ಸಕ್ತಾ ಹೇ ಕಂಬಲ, ಅವ್ರು ಯಾವುದೇ ಪ್ರಕಾರದ ಹೊದಿಗೆ ಎಲ್ಲ ಓದ್ಕೊಳ್ಳೋಕೆ ಪ್ರಯೋಗ ಮಾಡುವುದಿಲ್ಲ. ಜಿಸ್ಕೆ ಪಾಸ್ ಹೇ ಸಂಯಮ್ ಕಾ ಸಂಬಲ್, ಯಾರ ಹತ್ರ ಇದೆ ಸಂಯಮ ರೂಪಿ ಸಂಬಲ ವಹ कैसे ओढ़ सकता है कंबल. संबल है उनके पास, समता है उनके पास, वो कंबल कैसे ओढ़ सकता है. कंबल ओढ़ने वालों को अधिक शीत सताती है. ಹೌದಲ್ರಿ, ರಾತ್ರಿ ಮಲಗಿದೀವಿ, ರಾತ್ರಿ ಮಲ್ಕೊಂಡಿರ್ತೀರಾ, ಮಲ್ಕೊಂಡಿರುವಾಗ ಹಾಸಿಗೆ ಹೊತ್ಕೊಂಡಿರ್ತಾರ ಮೈ ಮೇಲೆ, ಏನು ಕಂಬಲ್ ಏನ್ ಚಾದರ್ ಏನ್ ಹಾಕೊಂಡಿರ್ತಿಲ್ಲ ಮೈ ಮೇಲೆ, ರಜಾಯಿ ಗಿಜಾಯಿ ಎಲ್ಲ ರಗ್ ಗಿಗ್ಗೆಲ್ಲ ಎಲ್ಲ ಮೈ ಮೇಲೆ ಹಾಕೊಂಡಿರ್ತೀರ. ನಿದ್ದೆಯಲ್ಲಿ ಸ್ವಲ್ಪ ರಗ್ ಏನಾಗಿರುತ್ತೆ ಅಂದ್ರೆ ಕಾಲು ಓಪನ್ ಆಗಿರುತ್ತೆ. ನಿದ್ದೆಯಲ್ಲಿ ಸ್ವಲ್ಪ ಏನಾಗಿರುತ್ತೆ ಕಾಲು ಓಪನ್ ಆಗುತ್ತೆ, ಸಂಪೂರ್ಣ ಶರೀರ ಹಚ್ಕೊಂಡಿದ್ದೀರಾ, ಸ್ವಲ್ಪ ಕಾಲು ಅಷ್ಟೇ ಓಪನ್ ಆಗಿದೆ. ಅವಾಗ ಹೆಂಗ ಅನ್ಸುತ್ತೆ, ಎದ್ದು ಕೂತ್ಕೊಂಡ್ಬಿಡ್ತೀವಿ ಅವಾಗ. ಮುನಿಗಳು ಹೇಗೆ ಮಲಗ್ತಿರ್ಬೋದು ಯೋಚನೆ ಮಾಡಿ. ಕಾಡಲ್ಲಿ ನಿವಾಸ ಮಾಡುವಂತ ಮುನಿಗಳು, ನಾವು ಬೇಡಿ ಚಾಪೆಗಳು ತಗೊಳ್ತೀವಿ, ಒಂದೊಂದು ಸರ್ತಿ ಚಳಿ ಆಗ್ತಾ ಇರುವಾಗ ಚಾಪೆ ಹೊಚ್ಕೊಳ್ತೀವಿ, ಹುಲ್ಲಿನ ಚಾಪೆ ಎಲ್ಲ ಹೊಚ್ಕೊಳ್ತೀವಿ ನಾವು ಚಳಿ ಆಗ್ತಾ ಇರುವಾಗ. ಆದ್ರೆ ಕೆಲವೊಂದು ಮುನಿಗಳು ಏನೂ ಇಲ್ಲ, ಅಮ್ಮ ಮರದ ಮನೆ ಮೇಲೆ ಕೂಡ ಮಲಗಲ್ಲ ಅವರು, ಕೆಲವೊಬ್ರು ಕಲ್ಲ ಮೇಲೆನೆ. ಒಬ್ರು ಮುನಿಗಳಂತೂ ನೋಡಿದ್ದೆ ನಾನು, ಆ ಮುನಿಗಳು ಕಲ್ಲ ಮೇಲೆ ಅಲ್ಲ, ಪರಚದ ಮೇಲೆ ಅಲ್ಲ, ಮಣ್ಣಿನ ಮೇಲೆ ಅಲ್ಲ, ಎದ್ರ ಮೇಲೆ, ನೀವು ಇದು ಕಾಂಕ್ರೀಟ್ ಹಾಕಲಿಕ್ಕೆ ಜಲ್ಲಿ ಜಲ್ಲಿ ಉಪಯೋಗ ಮಾಡ್ತಿರಲ್ಲ, ಜಲ್ಲಿ ಕಾಂಕ್ರೀಟ್ ಹಾಕಲಿಕ್ಕೆ ಜಲ್ಲಿ ಉಪಯೋಗ ಮಾಡ್ತಿರಲ್ಲ, ಜಲ್ಲಿ ಜಲ್ಲಿ ಆ ರೂಮಲ್ಲಿ ಜಲ್ಲಿ ಹಾಸ್ಲಿಕ್ಕೆ ಹಚ್ತಿದ್ರು ಅವರು. ಆ ಜಲ್ಲಿ ಮೇಲೆನೆ ಅವ್ರು ಕುತ್ಕೊಳ್ಳೋದು, ಜಲ್ಲಿ ಮೇಲೆನೆ ನಡೆದಾಡೋದು, ಜಲ್ಲಿ ಮೇಲೆನೆ ರಾತ್ರಿ ವಿಶ್ರಾಂತಿ ಮಾಡೋದು. ಇಂಥ ಮುನಿಗಳನ್ನ ಕೂಡ ನಾನು ಕಣ್ಣಾರ ನೋಡಿದ್ದೀನಿ. ಇದೇ ಮೊನ್ನೆ ಅಂದ್ರೆ ಬಹಳ ವರ್ಷ ಆಗಿಲ್ಲ, ಒಂದು 10-12 ವರ್ಷದ ಹಿಂದೆ ಆಗಿರುವಂತ ಘಟನೆ ಇವೆಲ್ಲ. ಇಂಥ ಮಹಾನ್ ತಪಸ್ವಿ ಮುನಿಗಳು ಕೂಡ ಹೋಗಿದ್ದಾರೆ. ಚಾಪೆ ಇಲ್ಲ, ಮನೆ ಇಲ್ಲ, ಮರದ ಹಾಸಿಗೆ, ಮರದ ಮನೆಗಳಿಲ್ಲ, ಪ್ಲೌಡ್ ಇಲ್ಲ, ಯಾವುದೇ ಆಸನಗಳನ್ನ ತಗೊಳ್ಳದೆ ಪ್ರಕೃತಿನೇ ಆಸನ ಮಾಡಿಕೊಂಡವರು. ಆ ಆಸನದ ಮೇಲೆ ಅವ್ರೇನ್ ಮಾಡ್ತಿದ್ರು, ವಿಶ್ರಾಂತಿ ಆದಿ ಕ್ರಿಯೆಗಳನ್ನ ಮಾಡ್ತಿದ್ರು. ಯೋಚನೆ ಮಾಡಿ, ಇಂಥ ಮುನಿಗಳು ಕೂಡ ಈ ಪಂಚಮ ಕಾಲದಲ್ಲಿ ಇದ್ದಾರೆ. ಯಾಕಿಲ್ಲ? ಯಾಕಿಲ್ಲ? ಕಾಯಕ್ಲೇಶ, ಅದು ಶರೀರವನ್ನು ದಂಡನೆ ಮಾಡೋದು. ಈ ಪ್ರಕಾರ ಎಲ್ಲಿ ಹೋಯ್ತು? जिसके पास है संयम का संबल वह कैसे ओढ़ सकता है कंबल. कंबल ओढ़ने वालों को अधिक शीत सताती है, साधु शीत से भी कर लेते हैं परम प्रीत.
ಸಾಧುಗಳು ಸೀತ ಜೊತೆಗೆ ಏನ್ ಮಾಡ್ತಾರ? ಪ್ರೀತ ಮೈತ್ರಿ. ಆ ಚಳಿ ಜೊತೆಗೆ ಕೂಡ ಅವ್ರು ಏನ್ ಮಾಡ್ಕೊಳ್ತಾರ ಅಂತಂದ್ರ ಮೈತ್ರಿ ಭಾವ ಇಟ್ಕೊಂಡ್ಬಿಡ್ತಾರ. ಮಿತ್ರ ಯಾವಾಗೂ ಶತ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಿತ್ರ ಏನ್ ಮಾಡ್ತಿರ್ತಾನ? ಅವಾಗ ಕಷ್ಟ ಕೊಡುವುದಿಲ್ಲ. ಮಿತ್ರ ಏನ್ ಮಾಡ್ತಿರ್ತಾನ? ನಿನಗೆ ಸಂಯಮಕ್ಕೆ, ಸಾಧನೆಗೆ ಸಪೋರ್ಟ್ ಮಾಡ್ತಿರ್ತಾನ. ಆ ರೀತಿ ಚಳಿಯನ್ನು ಕೂಡ ಅವ್ರು ಏನ್ ಮಾಡ್ಕೊಳ್ತಾರ? ಮಿತ್ರನ ರೂಪದಲ್ಲಿ ಅದನ್ನ ಸ್ವೀಕಾರ ಮಾಡ್ಕೊಳ್ತಾರ. फिर क्या शीत भी हो जाती है साधु से भयभीत. ಮತ್ತ ಸಾಧುಗಳಿಗೆ ಆ ಶೀತ ಕೂಡ ಚಳಿ ಕೂಡ ಏನಾಗುತ್ತೆ? ಭಯಭೀತ ಆಗಿಬಿಡುತ್ತದೆ. ಯಹಿ ಕಾರಣ है कि शीत काल में उत्तम सहनधारी परम वीतरागी आत्मज्ञानी भेद विज्ञानी नदी के किनारे योग को धारण करते हैं. ಇದೇ ಕಾರಣದಿಂದ ಶೀತ ಕಾಲದಲ್ಲಿ ಉತ್ತಮ ಸಹನವನ್ನು ಧಾರಣೆ ಮಾಡಿಕೊಂಡಿರುವಂತ ಪರಮವೀತರಾಗಿ ಮುನಿಗಳು, ಆತ್ಮಜ್ಞಾನಿ ಮುನಿಗಳು, ಭೇದ ವಿಜ್ಞಾನಿ ಮುನಿಗಳು ನದಿಗೆ ಕಿನಾರೆ, ಆ ನದಿ ದಡದ ಹತ್ರ ಹೋಗಿ ಯೋಗವನ್ನು ಧಾರಣೆ ಮಾಡಿಕೊಳ್ತಾರ. ಯೋಗಿ ಭಕ್ತಿದಲ್ಲಿ ಹೇಳಿದ್ದಾರೆ, ಇಹ ಶ್ರಮಣ ಧೃತಿ ಕಂಬಲ ವೃತ್ತಾ ಶಿಶಿರ ನಿಶಹಾಂ ತುಷಾರ ವಿಷಮಾಂ ಗಮಯಂತಿ ಚತುಪಥೇ ಸ್ಥಿತ ಅಂತ ಇಲ್ಲೊಂದು ಸೂತ್ರ ಹೇಳ್ತಾರೆ ಯೋಗಿ ಭಕ್ತಿದಲ್ಲಿ. ಏನ್ ಹೇಳ್ತಾರ ಅಂತಂದ್ರ, ಸಮಯ ಆಗಿದೆ, ಅದನ್ನ ನಾಳೆ ನೋಡುವ. ಒಂದು ಗಂಟೆ ಮೇಲೆ ಆಗಿಬಿಟ್ರೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ ಎಲ್ಲರದ್ದು, ಕೆಲವರದು ಕೂತ್ಕೊಂಡು ಬೇಸರ ಆಗಿರುತ್ತೆ, ಕಷ್ಟ ಆಗುತ್ತೆ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಕ್ಷಾಯಾನಂ ನಮೋ ಲೋಯೇ ಸವ್ವಸಾಹುನಂ. जय बोलो द्वादशांग जिनवानी माता की जय, बोलो अहिंसामय विश्व धर्म की।